ಎಲ್ಲ ಮಾತನ್ನು ಹೇಳ್ತಾ ಶಿಷ್ಯ ಯಾವ ರೀತಿಯಿಂದ ತನ್ನನ್ನು ತಾನು ಆ ಗುರುವಿನ ಉಪದೇಶಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ತಾನೇನೇನು ಪ್ರಯತ್ನ ಮಾಡಬೇಕಾಗಿದೆ. ಈಗಾಗಲೇ ಭಗವಂತ ನಮಗೆ ಮನುಷ್ಯ ಜನ್ಮ ಅನ್ನೋದು ಕೊಟ್ಬಿಟ್ಟ. ಅದವನ ಕೃಪಾ, ಈಶ ಕೃಪಾ ಅಂತ ಹೇಳ್ತಾರೆ. ಆಮೇಲೆ ಬರೋದು ಗುರು ಕೃಪಾ. ಅದನ್ನು ಪಡ್ಕೋಬೇಕಾದ್ರೆ ನಾವು ಪ್ರಯತ್ನ ಮಾಡಿ ಗುರು ಕೃಪಾ, ಆಮೇಲೆ ವೇದ ಕೃಪಾ, ಅಂತಃಕರಣ ಕೃಪಾ, ಇವನ್ನ ನಮ್ಮ ಪ್ರಯತ್ನಪೂರ್ವಕವಾಗಿ ನಾವು ಮಾಡ್ಕೋಬೇಕಾಗಿ. ಅದಕ್ಕೆ ಆ ಗುರುವಿನ ಬಗ್ಗೆ ಭಾಳಷ್ಟು ಚೆಂದಾಗಿ ಅಲ್ಲಿ ವಿಷಯ ತಿಳಿಸ್ಕೊಟ್ಟು ಗುರು ಹೆಂಗಿರ್ತಾನಪ್ಪ ಅದನ್ನ ಥರ ಭಾಳ ಚೆಂದ ಶ್ಲೋಕ ಹಗಲೆಲ್ಲ ಇದನ್ನು ಪ್ರವಚನಕಾರರು ಉಲ್ಲೇಖನ ಮಾಡ್ತಾ ಇರ್ತಾರೆ. ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ಲೋಕ ಹಿತಂ ಚರಂತಹ ತೀರ್ಣ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಅಹೇತುನಾನ್ಯಪಿ ತಾರಯಂತಹ. ಅಹೇತುನ ಅನ್ಯಾನಪಿ ತಾರಯಂತಹ. ಎಷ್ಟು ವರ್ಣನೆ ಮಾಡ್ಯಾರ, ಕೊನೆಗೆ ಮುಟ್ಟಾರ. ಅದಕ್ಕೆ ಚಿನ್ಮಯನವರು ತಾವು ಅಧ್ಯಾತ್ಮ ಕವಿ ಅಂತ ಹೊರಪು ಎದ್ಬಿಡ್ತದೆ ಅವ್ರಿಗೆ. ಎಷ್ಟು ಚಂದ ಬರ್ತಾವೆ. ಎಂತಪ್ಪ, ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ಲೋಕ ಹಿತಂ ಚರಂತಹ ತೀರ್ಣ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಅಹೇತುನಾನ್ ಅನ್ಯಾನಪಿ ತಾರಯಂತಹ. ಭಯಂಕರವಾದ ಸಂಸಾರ ಸಾಗರವನ್ನು ತಾವು ದಾಟಿ ನೋಡಿ. ಮತ್ತು ತಾವ ದಾಟಲಿಲ್ಲ ಅಂದ್ರೆ ಅವನೇನು ತನಗೆ ಈಸಾಗ ಬರೋದು, ಈಸೋರಿಗೆ ಹೊಸ ಈಸೋರಿಗೆ ಏನು ಕಲಿಸ್ತಾನ. ಹಂಗೆ ಅವರು ತಾವು ಅಲ್ಲಿ ದಾಟಿರ್ತಾರೆ. ಆಮೇಲೆ ನಿಮಿತ್ತರಹಿತವಾಗಿ ಇತರನ್ನು ದಾಟಿಸಿ ಏನಾರು ಒಂದು ನಿಮಿತ್ತ ಏನು ಕೊಡ್ತಾನೆ ನಾವು, ಅವ್ನು ಏನೈತಿ, ಅವ್ನ ಜಾತಿನು, ಅವನು ಎಂಥವನ, ಇದೆಲ್ಲ ಅದು ಯಾವುದೂ ನಿಮಿತ್ತ ಇಲ್ಲದೆ ಒಂದೇ ಒಂದು ಏನು ಕತಿ, ನಾನು ನೀವು ಹೆಂಗೆ ಇಲ್ಲಿಂದ ಪಾರಾಗಿರಿ, ನನ್ನನ್ನು ಪಾರು ಮಾಡಿರಿ ಅನ್ನುವಂಥ ಅದಕ್ಕೇ ತೀವ್ರವಾದಂಥ ಮುಮುಕ್ಷುತ್ವ ಅಂತ. ಆ ಮುಮುಕ್ಷುತ್ವ ಅನ್ನೋದಿದ್ರೆ ಸಾಕು. ಅವ್ರು ಬಂದೆ ಅಂಥವ್ರಿಗೆ ಬೇರೆ ಯಾವ ನಿಮಿತ್ತನೂ ಬೇಡ. ಅಂಥವ್ರು ಇತರರನ್ನು ಕೂಡ ದಾಟಿಸ್ತಾನೆ. ಅಂಥವ ಶಾಂತರು ಮಹನೀಯರು ಆದ ಸತ್ಪುರುಷರ ವಸಂತ ಋತುವಿನಂತೆ. ಅವ್ರೇನಪ್ಪ ವಸಂತ ಋತು ಬಂತಂದ್ರೆ ನೋಡೇನು ಅಗದಿ ಕೋಗಿಲೆಗಳು ಕೂಗಾಕೆ ಶುರು ಮಾಡ್ತಾವ, ಏನು ಆನಂದ, ಎಲ್ಲ ಕಡೆಗೆ ಹೂ ಬಿಡೋಕೆ ಶುರು ಆಗ್ತಾವ, ಏನು ಆನಂದ ಇರ್ತವೆ. ಹಂಗೆ ಅದಕ್ಕೆ ಪ್ರಕೃತಿಯನ್ನು ಕೂಡ ಇಲ್ಲಿ ನಾವು ಉಪಯೋಗ ಮಾಡಿಕೊಂಡು ಶಂಕರಾಚಾರ್ಯ ವಸಂತ ಋತುವಿನಂತೆ ಲೋಕ ಕಲ್ಯಾಣ ಮಾಡ್ತಾ ಇರ್ತಾರಪ್ಪ. ಯಾರು? ಮಹಾತ್ಮರು, ಜ್ಞಾನಿಗಳು. ತಾವು ದಾಟಿರ್ತಾರೆ. ಅಯ್ಯೋ ಪಾಪ ನನ್ನಂಗನ ಇವರು ಪ್ರಾರಂಭದವ್ರು ನಾ ಹೆಂಗಿದ್ದೆ ಹಂಗೆ ಒದ್ದಾಡ್ತಾ ಇದ್ವಿ, ಹಂಗೆ ಇವರು ಒದ್ದಾಡಕತ್ತಾರೆ. ನನಗೆ ಯಾವ ಗುರು ನನ್ನನ್ನು ಪಾರು ಮಾಡ್ಯಾನೋ ಆ ಕಾರ್ಯವನ್ನು ನಾವು ಮಾಡ್ತಾ ಆ ಗುರುವಿನ ಋಣ ತೀರಿಸ್ಬೇಕು. ಸ್ವಾಭಾವಿಕವಾಗಿ ಅವರಲ್ಲಿ ಇವೇನು ಜಬರ್ದಸ್ತಿಯಿಂದ ಆ ಗುಣಗಳನ್ನು ತಮ್ಮಲ್ಲಿ ತಾವು ತೊಗೊಂಡಿಲ್ಲ, ಸ್ವಾಭಾವಿಕವಾಗಿ ಅವರು ಮಾಡ್ತಾರೆ. ಅದೇ ಭಾವ ಇರ್ತದೆ. ಅದನ್ನಿಲ್ಲೇ ಚಿನ್ಮಯನಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದವನು ಸ್ವಾಭಾವಿಕವಾಗಿಯೇ ವಿಶ್ವಪ್ರೇಮಿ ಆಗುವನು. ಯಾಕಪ್ಪ ಇಲ್ಲ ಹೇಳ, ಆತ್ಮ ಸಾಕ್ಷಾತ್ಕಾರ ಪಡೆದಂಥವನು ಅವನು ಸ್ವಾಭಾವಿಕವಾಗಿ ಅವನ ಸ್ವಭಾವನ ಹೆಂಗಾಗಿರ್ತೈತಿ, ವಿಶ್ವಪ್ರೇಮಿ. ಹೆಂಗಪ್ಪ, ಒಬ್ಬ ಕೆಟ್ಟ ಮನುಷ್ಯ, ಅವನ ಸ್ವಭಾವ ಎಲ್ಲ ಕೆಟ್ಟ. ಅದಕ್ಕೊಂದು ಮಹಾಭಾರತಕ್ಕೆ ಉದಾಹರಣೆ ತಗೋತಾರೆ. ದುರ್ಯೋಧನಿಗೆ ಊರಾಗ ಯಾರು ಚಲೋ ಅದಾರ ನೋಡಪ್ಪ ಅಂತಂದು, ಚೆ ಯಾರದ ರೀ ಒಬ್ಬರು ಚಲೋ ಇಲ್ಲ ಅಂತಂದಂತ. ಧರ್ಮರಾಯ ಕಳಿಸಂತ, ನೋಡಪ್ಪ ಊರಾಗ ಯಾರು ಕೆಟ್ಟ, ಚೆ ಯಾರು ಕೆಟ್ಟಿರಪ್ಪ, ಎಲ್ಲರೂ ಚಲೋ ಅಂತೇಳಿ ಎಲ್ಲರೂ ಚಲೋ ಅಂತ ಹೇಳಿ. ಬಸವಣ್ಣವರು ಭಕ್ತರು ಯಾರಪ್ಪ ಅಂದ್ರೆ ನಾನು ಭಕ್ತ ಅನ್ನೋ ಎಲ್ಲರೂ ಸಿಟ್ಟು, ಇವನೋ ಭಕ್ತನ ಮತ್ತು ಉಳ್ದವ್ರೇನೋ ಅಂತ. ಉಳ್ದವ್ರಲ್ಲ ನನಗೆ ಎಂಥ ಕೂಡಲ ಸಂಗಮನ ಸ್ವರೂಪಪ್ಪ ಅವರು, ಅವರೆಲ್ಲ ಮಹಾತ್ಮರು, ಜ್ಞಾನಿಗಳು, ನಾ ಅವ್ರ ಭಕ್ತ ಅಂದ್ರೆ ಎಷ್ಟು ವಿನೀತ. ಅದಕ್ಕೇ ವಿದ್ಯಾ ದದಾತಿ ವಿನಯಂ. ವಿದ್ಯೆ ಅನ್ನೋ ಅದ ಅಂತ ವಿನಯ ತರಕನ ಬೇಕಾದ. ಅದು ಇಲ್ಲ ಅಂತ ವಿನಯ ಇಲ್ಲ ಅಂತಂದ್ರೆ ಇವಂಗೆ ವಿದ್ಯೆ ಬಂದೈತಂದು ಅರ್ಧ ಬಂದೈತಂತಂದ್ರೆ ಅಷ್ಟೆ. ಯಾಕಂದ್ರೆ ಅರ್ಧ ಕೂಡ ಯಾವಾಗಲೂ ತುಳುಕ್ತಿರ್ತೈತಿ. ಅರ್ಧ ವಿದ್ಯೆ ಅದು ಗದ್ದಲ ಮಾಡ್ತದೆ. ಅದು ಭಾಳ ಡೇಂಜರ್. ಹಂಗೆ
ಆ ರೀತಿ ಇರಂಗೆ ಇವರು ಜ್ಞಾನಿಗಳು. ಜ್ಞಾನ ಎಂಥದ್ದು? ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡವರು ಇರರ್ಥೇನು? ಆತ್ಮಸ್ವರೂಪ ನಾನು ಅಂದಮೇಲೆ ಉಳಿದವರು ಅವರು ಆತ್ಮಸ್ವರೂಪ. ಆತ್ಮ ಎಲ್ಲ ಕಡೆ ಅದ. ಈಶಾವಾಸ್ಯಂ ಇದಂ ಸ ಎಲ್ಲವೂ ಪರಮಾತ್ಮನ ತುಂಬಿಕೊಂಡದ್ದೆಲ್ಲ ಅಂದ ಬಳಿಕ ಅವರು ನನ್ನವರೇ, ಬೇರೆ ಅನ್ನೋರೇ ಅರ್ಧ. ಅಯಂ ನಿಜ ಪರೋವೈತಿ ಗಣನ ಲಘು ಚೇತ. ನಾನು ನೀವು ಬೇರೆ ಅನ್ನೋ ಕ್ಷೀಣ ಮನುಷ್ಯ, ಲಘು ಚೇತ, ಉದಾರ ಚೇತಾನಂತ ವಸುದೈವ, ಎಲ್ಲರೂ ಒಂದೇಪ್ಪ. ನಾವು ಜಗತ್ತು ನಮ್ಮದು ಅನ್ನೋರು. ನಾವು ಬೇರೆ ದೇಶ ನಮ್ಮದು ಇಷ್ಟ ಅಲ್ಲ, ಜಗತ್ತನ್ನೇ ನಮ್ಮದು. ವಸುದೈವ ಕುಟುಂಬಕಂ, ನಾವೆಲ್ಲ ಒಂದೇ ಕುಟುಂಬದವರು ಅನ್ನೋಂಥ ಹಂಗೆ ಅವನ ಭಾವ ಹಂಗೆ ಸ್ವಾಭಾವಿಕ ಮತ್ತೇನು ಹೇಳ್ಯಾರ ಹಿಂಗೆ ಬರ್ದಾರಲ್ಲ, ಜ್ಞಾನಿ ಅನ್ನೋ ಹಿಂಗೆ ಮಾಡ್ತಾನೆ ಅದು ನೋಡಿ ಮಾಡೋಂಗಿಲ್ಲ ಅವರು. ಅದು ಸ್ವಭಾವನ ಆಗಿರ್ತದೆ. ವಿಶ್ವಪ್ರೇಮಿ ಆಗಿರ್ತಾನವ ಅವ. ವಿಶ್ವಬಂಧು. ಬಸಂತ ಮಾಸ ಹೆಂಗೆ ನಿರ್ವ್ಯಾಜ್ಯವಾಗಿ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಸುಗಂಧ ಪರಿಮಳ ಬೀರು ಪಸರಿಸ್ತೋ ಸುಗಂಧವನ್ನು ಏನೂ ಅಪೇಕ್ಷೆ ಮಾಡೋದಿಲ್ಲ. ಹೂಗಳು ಬೇರೆಯವರು ನನಗೇನಾರು ಕೊಡಲಿ ಅಂತ ತನ್ನ ಸುಗಂಧವನ್ನು ಬಿಡ್ತಾ ಇರ್ತಾವೆ. ಸಮುದ ಕೋಗಿಲೆ ಹಾಡನ್ನು ಹಾಡ್ತಾ ಇರ್ತದೆ ತನ್ನ ಆನಂದಕ್ಕೆ. ಅದು ಲೋಕಕ್ಕೆ ಹಿತ ಸ್ವಾಭಾವಿಕವಾಗಿ ಹಂಗೆ ಪರಿಮಳವನ್ನು ಪಸರಿಸ್ತಾವೆ ಹೂಗಳು. ತನ್ನ ಪ್ರೇಮವನ್ನು ಎಲ್ಲರಿಗೂ ಹೊಂಚ್ತಾ ಇರ್ತಾನಪ್ಪ ಜ್ಞಾನಿ. ಉದಾಹರಣೆ ಕೊಟ್ರಂಗೆ ಹೆಂಗೆ ಸುಗಂಧ ಸುಮಗಳ ಪರಿಮಳವನ್ನು ಅವೆಂಗೆ ಸುಗಂಧ, ಹೂವಿನ ಸುಗಂಧ ಬರ್ತದೆ ಎಲ್ಲ ಕಡೆ ಹರಡೇ ಬಿಡ್ತದೆ. ಮಾವಿನ ಸಿದ್ಧ ಹೂ ಬಿಟ್ಟಿರ್ತಾವೆ, ಗಂಧ ಅದ್ರದ್ದು ಮಾವಿನದು ಸುಗಂಧ ಹರಡೇ ಬಿಟ್ಟಿರ್ತಾರೆ ಎಲ್ಲ ಕಡೆ. ಅದೇನು ನನಗೆ ಯಾರು ಕೊಡ್ತಾರೋ ಬಿಡ್ತಾರೋ ನೋಡಂಗಿಲ್ಲ. ಹಂಗೆ ಇನ್ನು ಸ್ವಭಾವನ ಆಗಿರ್ತೈತಿ ಅಂತ ಹೇಳಿದ್ರು. ಹಂಗೆ ಸ್ವಭಾವವಾಗಿ ಎಲ್ಲರಿಗೂ ಪ್ರೇಮನ ಹಾಕ್ತಾನೆ. ತನ್ನಲ್ಲಿರುವ ಮುಖ ತನ್ನ ಆತ್ಮಚೈತನ್ಯವೇ ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾಗಿರುವ ಆತ್ಮಚೈತನ್ಯ ಅಂತ. ನನ್ನಲ್ಲಿ ಆ ಆತ್ಮಚೈತನ್ಯ ಇದೆಯೋ ಅಂದರೆ ಬ್ರಹ್ಮ ಸ್ವರೂಪ ಇದೆಯೋ, ಪರಮಾತ್ಮ ನನ್ನಲ್ಲಿ ಅದೇ ಅಲ್ಲಿದೆ 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 ಅಲ್ಲಿದೆ. ಅದು ಗಟ್ಟಿಯಾಗಿರ್ತದೆ. ಇದು ಗಟ್ಟಿಯಾಗ ಮಜಾ ಏನಾಗ್ತದೆ? ಮಜಾ ಏನಂತಾರೆ, ಯಾರೂ ನನ್ನ ದ್ವೇಷ ಮಾಡೋರೇ ಇಲ್ಲ. ಆರುಡನ ಮಿತ್ರತ್ವ ಆರುಡನ ವೈರತ್ವ ಆರಣ್ಯವೇನೆಗೆ ಆ ಭಾವನೆ ಇರ್ತದೆ. ಅದಕ್ಕೆ ಮಜಾ ಸೇರಿ ವಿದ್ಯುತ್ ಉದಾಹರಣೆ ಕೊಡ್ತೈತೆ. ವಿದ್ಯುತ್ತು ಇತ್ಲಾಗ ಪಂಕ ನಡೆದೈತಿ, ಅತ್ಲಾಗ ಬೆಳಕೈತಿ ಟ್ಯೂಬ್ನಲ್ಲಿ. ಹೌದಾ? ಹಂಗಾರೆ ಒಂದು ಈಟು ಉಬಿದ್ರೆ 6 ದೀಪ. ಹಂಗಾರೆ ಈ ಪಂಕದ ಮಗ್ಗಲಿಗೆ ದೀಪ ಐತಿ, ಅದು ಹೆಂಗೆ ಉರಿತೈತೆ? ಹಂಗಾರೆ ಅದ್ರೊಳಗಿರೋ ಚೇತನ ಹೇಳ್ತದೆ, ವಿದ್ಯುತ್ ಹೇಳ್ತದೆ. ನೋಡು, ನನ್ನೊಳಗಿರುವಂಥ ವಿದ್ಯುತ್ತು ಅದೇ ಗಾಳಿ ಹೇಳ್ತದೆ, ನಿನ್ನೊಳಗಿದ್ದಂಥ ವಿದ್ಯುತ್ತು ಅದೇ. ನನ್ನ ಕೆಲಸ ತಿರುಗೋದು ನಾ ಮಾಡ್ತೀನಿ, ಬೆಳಕು ಕೊಡೋ ಕೆಲಸ ನೀ ಮಾಡು ಅಂತ ಹೊಂದಿಸ್ತಾವೆ. ಹಂಗೆ ಲೌಕಿಕ ಉದಾಹರಣೆ ಇದು. ಹಂಗೆ ಒಳಗಿನ ಚೇತನ ಒಂದೇ ಅಂತ ಅವ ಜ್ಞಾನಿ ತಿಳ್ಕೊಂಡಿರ್ತಾನೆ. ಇಲ್ಲಿರೋ ಚೇತನ ಒಂದೇ, ಅದು ಉಪಾಧಿಗಳು ಬೇರೆ ಬೇರೆ ಆಗಿ ಒಂದು ಸ್ವಲ್ಪ ಕ್ಯಾಕ್ಟ ಚಲೋ ಇದೆ. ಅದು ನೋಡ್ಬೇಕೇನೋ ಒಳಗೇನದಪ್ಪ, ಒಳಗಿನ ಆತ್ಮಚೈತನ್ಯ ಒಂದೇ ಇದೆ. ಅವ್ನು ಗಟ್ಟಿಯಾಗಿ ಬಿಟ್ಟಿರ್ತಾನೆ. ಹಂಗೆ ಟೆಂಪ್ರರಿ ಇರೋಂಗಿಲ್ಲ. ಹಂಗೆ ಶಾಸ್ತ್ರ ಹೇಳೋ ಸಲುವಾಗಿ ಅಲ್ಲ, ಅದು ಗಟ್ಟಿಯಾಗಿಬಿಡ್ತದೆ ಒಳಗೆ. ಅದಕ್ಕೆ ದೃಢಾಪರೋಕ್ಷ ಜ್ಞಾನ ಅಂತ. ಗಟ್ಟಿಯಾಗಿ ಬಿಟ್ಟಿರ್ತಾವೆ. ಈಗ ಹೆಂಗೆ ಸಾಮಾನ್ಯ ಮನುಷ್ಯನಿಗೆ ಈ ಶರೀರ ನಾನು ಅನ್ನೋದು ಗಟ್ಟಿಯಾಗಿತ್ತು, ಹಂಗೆ ಅವನಿಗೆ ಆತ್ಮಸ್ವರೂಪ ನಾನು ಅನ್ನೋದು ಗಟ್ಟಿಯಾಗಿಬಿಟ್ಟಿರ್ತಾನೆ. ಹೊರಗಿಂದೇನು ವಿಚಾರ ಮಾಡೋಂಗಿಲ್ಲ. ಅವ್ರನ್ನ ಹೇಳುವಂಥ ಮೇಲೆ ಎಬ್ಸುವಂಥ ಕೆಲಸನೇ ಒಂದು ಸ್ವಭಾವನ ಇದೆ. ಎಲ್ಲರನ್ನು ಮೇಲೆ ಅರ್ಥಾತ್ ಮೇಲೆ ಅಂದರೆ ಮೂಲ ಸ್ವರೂಪಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅದಕ್ಕೆ ಅವ ಆತ್ಮಚೈತನ್ಯವೇ ಎಲ್ಲ ಪ್ರಾಣಿಗಳ ಅಂತರ್ಯಾಮಿ ಆಗಿರುವ ಆತ್ಮಚೈತನ್ಯ ಅದೇ ತಂದು ಅದು ಎಲ್ಲ ಒಂದೇ ಅಂತ ತಿಳ್ಕೊಂಡದ್ದು. ಎಲ್ಲವನ್ನೂ ಸಮದೃಷ್ಟಿಯಿಂದ ಹಾಗೂ ಪ್ರೇಮದಿಂದಲ್ಲದೆ ಬೇರೆ ಹೆಂಗೆ ಕಾಣ್ತಾನವ? ಇಲ್ಲಿರೋದು ಅದೇ ಆತ್ಮ, ಅಲ್ಲಿರೋದು ಅದೇ ಆತ್ಮ ಅಂದರೆ ಇದು ಬೇರೆ ಹೆಂಗೆ ಕಾಣ್ತಾನವ? ಏನು ಸಾಧ್ಯವಿಲ್ಲ. ಎಲ್ಲ ಒಂದೇ ಅಂತ ತಿಳ್ಕೊಂಡಿರ್ತಾನೆ. ಅವನ ದೃಷ್ಟಿಯಲ್ಲಿ ಜಗತ್ತಿನ ಚರಾಚರ ವಸ್ತು ಏನು ಚರಾಚರ ಯಾವ ನಡೆದಾಡೋದಿರಲಿ, ಇಲ್ಲಿದ್ದಿರಲಿ, ಗಿಡ ಪಡ ಕಲ್ಲು ಪಲ್ಲು ಏನು, ಅದಕ್ಕೆಲ್ಲ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಈಶನಿಂದ ತುಂಬಿದೆ, ಆ ಪರಮಾತ್ಮನ ತುಂಬಿದೆ. ಈ ಥರ ಎಲ್ಲವೂ ಕೂಡ ಅದ್ವಿತೀಯವಾದ ಸರ್ವವ್ಯಾಪ್ಯ ಆತ್ಮಚೈತನ್ಯ ವಿವಿಧ ರೂಪಗಳು ಅಂತ ತಿಳ್ಕೊಂಡಿರ್ತಾರೆ. ಹೆಂಗಪ್ಪ ಇವು? ಒಳಗೆ ಕಪಾಟ್ನಾಗ ಸ್ವಲ್ಪ ಬಂಗಾರ ತೊಂಬ ಅಂತ ಮಗ ಕಳಿಸಿದಂತವ ಕಿಲಿಕ್ಕೆ ಒಟ್ಟು. ಅವನು ನೋಡ್ತಾನೆ, ಮತ್ತಟ್ಟೆ ಸರ ಐತಿ, ಉಂಗುರ ಐತಿ, ಕಡಗೈತಿ, ಹಾರ ಐತಿ, ಬಂಗಾರ ಇಲ್ಲೇ ಇಲ್ಲ. ಯಪ್ಪ ಬಂಗಾರ ಇರಲಿಲ್ಲ ಅನ್ನಂತವ. ನಿನ್ನ ಕೈಗೆ ಏನು ಸಿಗ್ತೈತೆ ತೊಂಬ ಅನ್ನಂತವ.
ಏನು ಸಿಗ್ತದೋ ಮತ್ತು ಅದೇನೈತದ ಬಂಗಾರ. ಹಂಗೆ ಆ ಬಂಗಾರದ ವಿವಿಧ ರೂಪಗಳು, ಅದು ಉಂಗುರ ಇರಲಿ, ಅದು ಹಾರ ಇರಲಿ, ಅದು ಚೈನ್ ಏನೇ ಇರಲಿ, ಬಂಗಾರದ ವಿವಿಧ ರೂಪ ಅಂತ ಹೆಂಗೆ ಗೊತ್ತಾಕತ್ತೋ ಹಂಗೆ ಜ್ಞಾನಿ ಬಂಗಾರದ ಇದೆಲ್ಲ ರೂಪ ಇವೆಲ್ಲ ಅಂದರೆ ಬಂಗಾರದ ಆತ್ಮಚೈತನ್ಯ, ಆತ್ಮಚೈತನ್ಯದ್ದೇ ಇವೆಲ್ಲ ರೂಪ ಅಂತ ಅವ್ನು ಗಟ್ಟಿಯಾಗಿಬಿಟ್ಟಿರ್ತಾರೆ. ಟೆಂಪ್ರರಿ ಅಲ್ಲ, ಮೇಲಿನ ಮಾತಿಗೆಲ್ಲ, ಶಾಸ್ತ್ರ ವೈರಾಗ್ಯ ಅವನು ಗಟ್ಟಿ ಯಾವಾಗೂ ಕನಸಿನಾಗೂ ಅದೇ ಬೇಕಾರೆ ಅವನು ಹಂಗೆ ಅಂಥ ಗಟ್ಟಿ ಆಗಿಬಿಟ್ಟಿದೆ. ಆತ್ಮಚೈತನ್ಯದ ವಿವಿಧ ರೂಪ ಯಾವ ಅದ್ವಿತೀಯವಾಗಿ ಎಲ್ಲ ಚರಾಚರ ವಸ್ತು. ಚರ ಅಂದರೆ ಓಡಾಡುವು, ಅಚರ ಅಂದರೆ ನಿಂತಲ್ಲಿ ಕಲ್ಲು ಗಿಡ ಪಡ ಎಲ್ಲ ಅಚರ ಅಂತಾರೆ. ಅಡ್ಡಾಡೋದು ಪ್ರಾಣಿ ಪಶು ಪಕ್ಷಿ ಇವೆಲ್ಲ ಅಚ್ಚರ ಅಂತಾರೆ, ಓಡಾಡ್ತಾವಂತ ಅದು ಅಚರ. ಅದರ ಇರೋದು ಒಂದೇ ಒಂದಾದಂಥ ಅದ್ವಿತೀಯ ಆತ್ಮವಸ್ತೇ ಯಾವುದಪ್ಪ ಇದು ಒಂದೇ ಐತದ. ಇದು ಬೇರೆ ಅದು ಬೇರೆ ಅದು ಬೇರೆ ಅಲ್ಲ, ಒಂದೇ ವಸ್ತು, ಅದೇ ಎಲ್ಲ ಕಡೆ ಎಂಬ ಆತ್ಮೈಕ್ಯ ಜ್ಞಾನ ಪಡೆದ ಮಹಾತ್ಮ ಎಲ್ಲರೂ ತನ್ನಂತೆಯೇ ಎಲ್ಲರೂ ಇವನಾರ ಅನ್ನಂಗಿಲ್ಲವ, ಇವನನ್ನವ ಬಸವಣ್ಣ ಇವನನ್ನ ಮನೆ ಮಗ ಅಂದ್ರಿ ಅನ್ನ ಹಂಗೆ ಬೇರೆ ಏನು ತಿಳ್ಕೊಳ್ಳೋದೇ ಇಲ್ಲ. ಎಲ್ಲರೂ ತಾನೇ ತಿಳ್ಕೊತಾನೆ. ಎಲ್ಲರನ್ನು ತನ್ನನ್ನು ಪ್ರೀತಿವಷ್ಟು ಎಲ್ಲರೂ ಹೆಂಗೆ ಪ್ರೀತಿ ತನ್ನನ್ನು ತಾನು ಹೆಂಗೆ ಪ್ರೀತಿ ಮಾಡ್ತಾನೋ ಅಷ್ಟೇ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ. ತನ್ನನ್ನಂದರೆ ಶರೀರವನ್ನು ಮತ್ತೊಂದನ್ನು ಹೆಂಗೆ ಪ್ರೀತಿ, ಅದಕ್ಕೆ ಭಕ್ತಿ ಅನ್ನುವಂಥದ್ದಕ್ಕೂ ಅದೇ ಆತ. ಎಲ್ಲರೊಳಗಿಂತ ತನ್ನೊಳಗೆ ಯಾವ ಪ್ರೀತಿ ಅದೇ ಪ್ರೀತಿ ಗುರುವಿನಲ್ಲಿ ಮತ್ತು ಪರಮಾತ್ಮನಲ್ಲಿ ಇಡೋದೇ ಭಕ್ತಿ, ನಿಜ ಭಕ್ತಿ ಅಂತ ಅಲ್ಲಿ ಭಕ್ತಿ ವರ್ಣನ ನಿಜಗೊಂಡ್ರು ಮಾಡಿ. ಹಂಗೆ ತನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಪ್ರೀತಿ ಎಲ್ಲರ ಮೇಲೆ ಮಾಡ್ತಾನೆ. ಹಂಗೆಲ್ಲರೂ ಅದು ಅನ್ನಕ ತನ್ನನ್ನು ಅವ್ರನ್ನೂ ಅದೇ ರೀತಿ ಪ್ರೀತಿಸ್ತಾನೆ. ಅದಕ್ಕೆ ಶಾಸ್ತ್ರ ಸಾಮಾನ್ಯರಿಗೂ ತಿಳೋಣ. ಶ್ರೂಯತಾಂ ಶಾಸ್ತ್ರ ಸರ್ವಸ್ವಂ, ಎಲ್ಲ ಶಾಸ್ತ್ರ ಹೇಳ್ತೇನೆ ಕೇಳಿ ಒಂದು ಮಾತನಾಗ ಶ್ರುತ್ವ ಅವಧಾರ ತಿಳ್ಕೊಂಡು ಅದರಂಗೆ ನಡಿ. ಏನು ನಡಿ? ಆತ್ಮನಸ್ತು ಪ್ರತಿಕೂಲಾನಿ ಪರೇಶಾಂನ ಸಮಾಚಾರ. ನಿನಗೆ ಯಾವುದು ಬೇಡ ಅನಿಸುತ್ತೋ ಮತ್ತೊಬ್ಬರಿಗೆ ಆಚರಿಸ್ಬೇಡ, ಇದು ಬಿಡು. ಅಂದರೆ ನೀನು ಇನ್ನೊಂದೇನು ನಿನಗೆ ಯಾವುದು ಪ್ರೀತಿ ಅದು ಎಲ್ಲರಿಗೂ ಮಾಡು. ತಗೋಪ್ಪ, ನಿನಗೆ ಯಾರು ನೀನು ಯಾರಿಗೆ ಬೈಬೇಡ, ಯಾರಿಗೆ ಉಪಕಾರ ಮಾಡಿ ನಿನಗೆ ಯಾರು ಎಷ್ಟು ನಿಗೀತ ಹಂಗೆ ನೀನು ಉಪಕಾರ ಮಾಡಿ. ನಿನ್ನ ಮ್ಯಾಗೆ ಹೆಂಗೆ ಪ್ರೀತಿ ಅದೋ ಹಂಗೆ ಉಳಿದವ್ರನ್ನ ಪ್ರೀತಿ ಮಾಡೋ ಅನ್ನೋ ಶಬ್ದವನ್ನೇ ಆ ಜ್ಞಾನಿ ಮಾಡ್ತಾನೆ. ಏನಂತ ತನ್ನ ಮೇಲೆ ಎಷ್ಟು ಪ್ರೀತಿ ಅದೋ ಬೇರೆದ ಅಷ್ಟೇ ಪ್ರೀತಿ. ಯಾಕೆ ಎಲ್ಲರೂ ಆತ್ಮಸ್ವರೂಪನಲ್ಲ, ಹಂಗೆ ಪ್ರೀತಿ ವಿಶ್ವಪ್ರೇಮ ಅವನು ಅಭ್ಯಾಸ ಮಾಡಬೇಕಾಗಿಲ್ಲ. ಅವನು ಹಿಂಗೆ ಹೇಳಲ್ಲ ಶಾಸ್ತ್ರ ಅದು ಹೇಳ್ತಾರ ಅಲ್ಲಿರೋದು ಅವ ಅಂಥೇಳಿ ಪ್ರಾಕ್ಟೀಸ್ ಮಾಡೋದು ಹಿಂಗೆಲ್ಲ ನೋಡಿ ಮಾಡೋದಲ್ಲ. ಅವನು ಸ್ವಭಾವನಾಗಿಬಿಟ್ಟಿರ್ತಾರೆ. ಅದು ಅವನ ಗುರಿಯಾಗಿ ಅದು ಗುರಿ ಅಲ್ಲ, ಸ್ವಭಾವ. ಅದು ಅವನಿಗೆ ಸಹಜ ಸ್ವಭಾವ ಬಂದುಬಿಟ್ಟಿರ್ತಾನೆ. ಏನು ಅದಕ್ಕೇನು ಮಾಡಬೇಡ, ಸಹಜ ಹೆಂಗಪ್ಪ ಮಜಾ ಸರಿ ಸ್ವಭಾವ ಹಂಗಾಗಿರ್ತದೆ. ನೋಡಿ, ನಾವು ನಡಿಬೇಕಾದ್ರೆ ಎಡಗಾಲ ಮುಂದೆ ಹೋದಾಗ ಬಲಗೈ ಮುಂದೆ ಬರ್ತೈತಿ. ಬಲಗೈ ಮುಂದೆ ಅದನ್ನೇ ಪ್ರಯತ್ನ ಮಾಡಿ ಎಡಗಾಲ ಹೊಂಟೈತೆ ಮಂದಿಗ ಬಲಗೈ ಮುಂದೆ ಅಂತೇವೇನ ಇಲ್ಲ. ಅದು ಪ್ರಯತ್ನ ಮಾಡಬೇಕಾಗಿಲ್ಲ, ಚೀಟಾಗಿ ನೋಡಬೇಕಾಗಿಲ್ಲ. ಎಡಗಾಲ ಮುಂದಾದಾಗ ಬಲಗಾಯಿ ಮುಂದೊಯ್ಯಿ ಅಂತ ಏನು ನೋಡಬೇಕಾಗಿಲ್ಲ. ನಾವು ಸ್ವಭಾವ ಬಿಡ ಸಾಲಿ ಕಲೀದೇ ಇರಲಿ ಗೊತ್ತಾಯ್ತು. ಹಂಗೆ ಆ ಜ್ಞಾನಿ ಇಷ್ಟು ಮಟ್ಟಕ್ಕೆ ಬಂದಿರ್ತದಲ್ಲ, ಬೇರೆದು ಅಷ್ಟೇ ಪ್ರೀತಿ ಮಾಡೋದು ಎಲ್ಲರೂ ನೋಡಿಕೊಂಡು ಅವ್ರು ಹಂಗೆ ಹೇಳ್ಯಾರಪ್ಪ ಶಾಸ್ತ್ರ ಹಂಗೆ ಹೇಳ ಹಿಂಗೆ ಮಾಡಬೇಕಾಗಿಲ್ಲ. ಅದೊಂದು ಸ್ವಭಾವ ಬಂದ್ಬಿಡು. ಹೆಂಗಪ್ಪ ಅವ್ರು ಇಷ್ಟು ಉದಾಹರಣೆ ಕೊಡ. ಉಸಿರಾಟ ಮಾಡೋದು ಸ್ವಭಾವ. ನೀ ಮಾತಾಡ್ಕೊತ ಇರು, ಮೇಣರ ಮಾಡ್ಕೊತ ಇರು, ಕೆಲಸ ಮಾಡ್ಕೊಂಡು ಉಸಿರಾಟ ನಡೆದೇ ಬಿಟ್ರು ನೋಡಿ. ಉಸಿರಾಟ ಸ್ವಾಭಾವಿಕ ನಡೆದ್ಬಿಟ್ಟು ಅದಕ್ಕೆ ಸ್ವಾಭಾವಿಕ ಅಂತ ಸ್ವಭಾವ ಸಿದ್ಧವಾಗಿ ಬಂದ. ಹಂಗೆ ಉಸಿರಾಟ ಅವನು ಸ್ವಾಭಾವಿಕವಾಗಿ ಅದು ನಡೆದ್ಬಿಟ್ಟಿರ್ತದೆ. ಅದಕ್ಕಾಗಿ ಅವ ಯಾವ ಪರಿಶ್ರಮ ಮಾಡಬೇಕಾಗಿ ಒಂದು ಸ್ವಭಾವನಾಗಿ ಈ ತತ್ವನು ಒಂದು ಸಾಮಾನ್ಯ ಉದಾಹರಣೆ ಮೂಲಕ ಹಿಂಗೆ ಅವರೊಂದು ಉದಾಹರಣೆ ಹೆಂಗಪ್ಪ ನಮ್ಮ ದೇಹದ ಒಂದು ಭಾಗ ನೋವು ಕಾಣಿಸ್ಕೊಂಡಂತ ತಿಳ್ಕೊಂಡು ಎಲ್ಲೋ ಒಂದು ಕಾಲಿಗೋ ಕೈಗೋ ಎಲ್ಲ ನೋವಾಗ್ತದೆ. ಆ ಭಾಗದ ಮೇಲೆ ಕೋಪಗೊಂಡು ಆ ಭಾಗ ಶಿಕ್ಷೆ ಮಾಡ್ತಾನೆ. ಏನು ಇಲ್ಲಿ ನೋವು ಮಾಡ್ಕೋತೀನಿ ತೆಗೆದುಬಿಡ್ತಾನೆ ನೋಡಿ ಬಟ್ ಅಂತೇವ ಇಲ್ಲ, ಬಟ್ ತೆಗಿಲ್ಲ, ಆ ಶಿಕ್ಷೆ ಇಲ್ಲ. ಅದು ನಮ್ಮ ದೇಹದ ಭಾಗ. ಅದು ಇದ್ರಂಗನೆ ಒಂದು ದೇಹದೊಂದು ಭಾಗ ಅಂತಂದು ತಿಳ್ಕೊತಾರೆ. ಕಾಲಿನಗೋ ಕೈಯಾಗೋ ಗಾಯ ನೋವು ಉಂಟಾದರೆ ನಾವು ಚಿಕಿತ್ಸೆ ಮಾಡ್ತಾ ಹೊರತು ಅದನ್ನ ಸಿಟ್ಟಾಗಿ ನನಗೆ ನೋವು ಉಂಟಾಗಿ ಇದು ನೋವು ಮಾಡ್ಕೊಂಡು ನನ್ನ ನೋವು ಆಗ್ತದಕ್ಕೆ
ಅದಕ್ಕೆ ಇದ್ರ ಮೇಲೆ ಸಿಟ್ಟ, ಇದಕ್ಕೆ ಆರೈಕೆ ಮಾಡ್ತೀವಿ. ಸಣ್ಣ ಕಿರಿಬೆರಳಿರಲಿ ಆರೈಕೆ ಮಾಡ್ತೀವಿ, ಯಾವುದೇ ಇರಲಿ, ಸಣ್ಣದೈತಿ ದೊಡ್ಡದೈತಿ ಪ್ರಶ್ನೆ ಇಲ್ಲ, ಅದಕ್ಕೆ ಆರೈಕೆ ಮಾಡಿ. ಹಂಗೆ ನನ್ನದೇ ಒಂದು ಭಾಗ ಅಂತ ತಿಳ್ಕೊಂಡಿರ್ತೀವಿ. ಹಂಗೆ ಎಲ್ಲವೂ ಕೂಡ ನನ್ನದೇ ಒಂದು ಭಾಗ, ನನ್ನದೇ ಅದು ಅಂತ ತಿಳ್ಕೊಂಡಿರ್ತಾನೆ. ಅದನ್ನು ನನ್ನ ನಾನು ನೋವು ಮಾಡಿದ್ದು, ನಾನು ನೋವು ಮಾಡಿದೆ, ಈ ಬಟ್ಟೆ ಹಿಂಗ್ಯಾಕೆ ಇನ್ನೂ ಯಾಕೆ ಮಾಡ್ಕೊಂಡೆ ಅಂತ ಈ ಬಟ್ಟೆ ತೆಗಿಂಗಿಲ್ಲ ನಾವು. ಹಂಗೆ ಎಲ್ಲರಲ್ಲಿ ಕೂಡ ಯಾರಲ್ಲಿ ಅದು ನನ್ನ ಒಂದು ಭಾಗ ಅಂತ ತಿಳ್ಕೊಂಡು ಅವನು ಅವ್ರಿಗೆ ಪ್ರೀತಿ ಮಾಡ್ತಾನೆ. ಹಂಗೆ ತಿಳ್ಕೊಂಡು ನಮ್ಮ ಕೈ ಬೆರಳು ಅಕಸ್ಮಾತ್ ಕಣ್ಣಿಗೆ ತಗಲಿ ನೋವು, ಇದು ಬಂದು ಇಲ್ಲಿ ಹೊತ್ತಪ್ಪ ನೋವು, ಕಣ್ಣಿಗೆ ನೋವುಂಟು ಮಾಡಿ ಕೈ ಬೆರಳಿಗೆ ದಂಡ ಶಿಕ್ಷೆ ಕೊಡ್ತೀವಿ ಇಲ್ಲ, ಇತ್ತ ಕೊಡೋಂಗಿಲ್ಲ. ಕೈ ಮತ್ತು ಕೈ ಏನು ಕಣ್ಣಾಗೆ ಕೊಟ್ಟು ಇದು ನಮ್ಮ ಬಟ್ಟೆ. ಅದಕ್ಕೆ ಸಿದ್ಧಾವೃತ್ತಲ್ಲಿ ಬೆಂಕಿ ಇಟ್ಟವನು ಅವನಿಗೂ ಏನು ಮಾಡಲಿಲ್ಲ, ಅವನಿಗೂ ಅದೇ ಪ್ರೀತಿ. ಕಿರೀಟ ನಂದ ಕಣ್ಣು ನಂದ ಬಟ್ಟಪ್ಪ ಏನು ಮಾಡೋದೈತಿ. ಹಂಗೆ ಅವ್ನು ಪ್ರೀತಿ ಅನ್ನಿಸ್ತು, ಅವ್ನು ಬಂಗಾರ ಇಟ್ಟ, ಕಿರೀಟ ಇಟ್ಟ, ಇವಂಗೆ ಪ್ರೀತಿ ಅನ್ನಿಸ್ತು, ಬೆಂಕಿ ಇಟ್ಟು ಇರೋದು ಬಿಡ ಅಂತ ನಾವು ಏನು ಹಿಂಗ್ಯಾಕೆ ಮಾಡ್ದೆ ಅನ್ನಂಗಿಲ್ಲ. ನಮ್ಮದೇ ಭಾಗನ ಅವೆಲ್ಲ ಯಾವುದೋ ಪೆಟ್ಟಾದರೂ ನಮಗೆ ನೋವಲ್ಲ, ಎಲ್ಲರೂ ಯಾವುದಕ್ಕಾರ ನೋವಾದರೂ ನಮಗೆ ನೋವಲ್ಲ ನೋಡಿ. ಹಾಗೆ ಸರ್ವರಿಗೂ ಅಂತರ್ಯಾಮಿಯಾಗಿರುವ ಪರಮಾರ್ಥ ಚೈತನ್ಯವೇ ನನ್ನೊಳಗೂ ಅದೇ, ಇಲ್ಲಿದ್ದದ್ದ ಅಲ್ಲಿಯೂ ಅದ ಅಂತಾಗ ಆ ಥರದ ಜ್ಞಾನ ಉಂಟಾಗ ವಿಶ್ವದ ಎಲ್ಲ ಪ್ರಾಣಿಗಳು ಪ್ರೇಮ ಕರುಣೆ ಮತ್ತೇನಾಗಿತ್ತಪ್ಪ ಅವಾಗ ಪ್ರೇಮ ಬರಾಕನೇ ಬೇಕಲ್ಪ, ಸ್ವಭಾವ ಆಗಿಬಿಟ್ಟಿರ್ತು. ಅದಕ್ಕೆ ತನ್ನ ನಿಜ ಸ್ವರೂಪವನ್ನು ಅರಿತ ಮೇಲೆ ಯಾವಾಗಪ್ಪ ನನ್ನ ಮೂಲ ಸ್ವರೂಪ ಏನು ಮೂಲ ಸ್ವರೂಪ ಆತ್ಮಸ್ವರೂಪ, ಅದನ್ನು ಗಟ್ಟಿಗೆ ತಿಳ್ಕೊಂಡ ಮೇಲೆ ದೇಹ ಮನಸ್ಸು ಬುದ್ಧಿ ತಾನೆಂಬ ಅಜ್ಞಾನ ಹೋಗಿಬಿಟ್ಟಿದೆ. ಅವೆಲ್ಲ ನಾನು ಆತ್ಮಸ್ವರೂಪ ಗಟ್ಟಿಯಾಗತ್ತಂದ್ರೆ ಅದಕ್ಕೆ ದೃಢ ಅಪರೋಕ್ಷ ಜ್ಞಾನ ಅಂತ ಶಾಸ್ತ್ರದ. ಅದೊಮ್ಮೆ ಆತು ಅಂದ್ರೆ ಆವಾಗ ಈ ದೇಹ ಈ ಮನಸ್ಸು ಈ ಬುದ್ಧಿ ನಾನು ಅನ್ಕೊಂತ ಕುಂತಿದ್ನಲ್ಲ, ಅದೇನಿರ್ತದೆ ಶರೀರವೇ ನಾನು ಮನಸ್ಸು ನಾನು ಹಂಗೆ ಅನ್ಕೊಂತ ಕುಂತಿರ್ತಲ್ಲ, ಅದು ಅಜ್ಞಾನ ಹೋಗಿಬಿಡ್ತದೆ. ಯಾವಾಗ ಆತ್ಮ ನಾನು ಅಂದಾಗ ಶರೀರ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನು. ಅದಕ್ಕೆ ಶಂಕರಾಚಾರ್ಯ ಮನೋಬುದ್ಧಿ ಅಹಂಕಾರ ಚಿತ್ತಾನೆ ನಾನು, ಇದು ನಾನಲ್ಲ. ಇವು ನನ್ನ ಅಂಗಗಳು ಖರೆ, ಅದು ಇದು ನಾನು ಅಲ್ಲ. ಅದೇ ಥರ ಅವೆಲ್ಲ ಅಜ್ಞಾನ ಹೋಗಿರೋದ್ರಿಂದ ಅವನ ಸಂಕುಚಿತ ಭಾವ ಇದಟ ನಂದು ಅನ್ನಿಸ್ಲ, ಅದು ಅಲ್ಪತೆ. ಸ್ವಲ್ಪ ನಾ ಅಲ್ಪ ಏನಾಗಿರ್ತದೆ ಅವಾಗ, ಅಯ್ಯೋ ನಮ್ಮ ಕಡೆಯಿಂದ ಏನಾಗೋದ್ರಿ ಅಲ್ಪಜ್ಞ ಸ್ವಲ್ಪ, ನಮ್ಮ ಕಡೆ ಜ್ಞಾನ ಸ್ವಲ್ಪ, ಅಲ್ಪ ಶಕ್ತಿತ್ವ ಅಲ್ಪ ಕರ್ತೃತ್ವ ಇವೆಲ್ಲ ಸಣ್ಣ, ನಮ್ಮ ಕಡೆಯಿಂದ ಏನಾಗೋದ್ರಿ ಕೀಳು ಭಾವನೆ ಅದಿರಂಗಿಲ್ಲ, ಅದು ಹೋಗ್ಬಿಟ್ಟಿದೆ. ಅಲ್ಪತೆ ಪರಿಮಿತಿಗ ಅದೆಲ್ಲ ನಾಶ. ಬಾಹ್ಯ ಯಾವ ವ್ಯವಹಾರವೂ ಅವ್ನು ವಿಚಾರ ಹೊರಗಿನ ಏನು ಯಾರೇ ಏನು ಮಾಡಿದರೂ ಅವ್ನಿಗೆ ಮಾಡಿಬಿಡ ಅಂತಾನೆ. ಅವ್ನಿಗೆ ತಲೆ ಕೆಡಿಸ್ಬೇಕು ಹೋಗಿಲ್ಲ ಅಂತ ಇರ್ತಾರೆ ಬಿಡ. ಅವನು ಎಷ್ಟು ಟೀಕಾ ಮಾಡ್ಬೋದು, ನಿಂದ ಮಾಡ್ಬೋದು, ಏನೋ ಮಾಡ್ಬೋದು, ಯಾವ ಸ್ತುತಿ ಮಾಡ್ಬೋದು. ಅದಕ್ಕೆ ಮತ್ತೆ ಬರೋಬ್ಬರಿ ಬರ್ತಿರಿ ಹೋಗಿ ನಿಂದಂತೂ ನೀತಿ ನಿಪುಣ ಎದಿ ವಾಸ್ತು. ಅವ್ರು ಶಾಣ್ಯರಂತ ಅನಿಸ್ಕೋತಾರಲ್ಲ, ಬೇಕಾದ್ರೆ ಸ್ತುತಿ ಮಾಡಲಿ ನಿಂದ ಮಾಡಲಿ, ದುಡ್ಡು ಬರಲಿ ಹೋಗಲಿ, ಇವತ್ತು ಬರಲಿ ಬೇಕಾದ್ರೆ ಹೋಗಲಿ, ಯಾವಾಗಾರ ಬರಲಿ, ನಾ ಏನೊಂದು ಗುರಿ ಹಿಡಿದು ಹೊಂಟೇನಿ ಅದನ್ನು ಬದಲಾಗಂಗಿಲ್ಲ. ಅವನಿಗೆ ಧೀರ ನ್ಯಾಯಾತ್ ಪಥಲ್ ಪ್ರವಿಚಲಂತಿ ಪದನ್ನ ಧೀರ, ಆ ದಾರಿ ಬಿಡೋದೇ ಇಲ್ಲ ಅವ ಧೀರ, ಅವಂಗೆ ಧೀರ ಅಂತ. ಹಂಗೆ ಆ ಜ್ಞಾನಿ ಬೇಕಾದವ್ರು ಬೇಕಾದಂದ್ರು ತನ್ನ ಏನೆಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥದ್ದು, ಬೇರೆ ಹಿತವನ್ನು ಮಾಡುವಂಥ ಕಾರ್ಯವನ್ನು ಅವ ಮಾಡ್ತಾನೆ. ಅದಕ್ಕೆ ಅವ್ರ ವ್ಯವಹಾರ ಇವನ್ನ ಕೆಡಿಸೋದೆ. ನನಗೆ ಹಿಂಗೆ ಮಾಡ್ದ ಆಗೋದಲ್ಲ, ಆತು ನಮ್ಮ ಕರ್ತವ್ಯ ಹೆಂಗಪ್ಪ ಎಲ್ಲಿ ತನಕನೂ ವ್ಯವಹಾರದಾಗ ತಂದು ಬಿಡ್ತಾರೆ. ಕರೋನಾ ಬಂದಾಗ ಮೋದಿಯವರು ಜಗತ್ತಿಗೆ ಔಷಧ ಹಂಚೋದು, ಅದು ನಮ್ಮ ದೇಶ, ಅದು ನಮ್ಮದಲ್ಲ, ಅವ್ರ ವೈರಿ ದೇಶ, ಆ ಜನ ನಮ್ಮವ್ರಲ್ಲ ಹೋಗ್ಲಿ ಕೊಟ್ಟು. ಹಿಂದೂಸ್ತಾನದವ್ರು ಬಂದಾರಂತ ಅಲ್ಲಿ ಜನರಿಗೆ ಧೈರ್ಯ, ಅಯ್ಯಪ್ಪ ನಮ್ಮವ್ರು ಬಂದಾರ ನಮ್ಮವ್ರು ಅಂತ ತಿಳ್ಕೊಂಡ್ರು. ಅವರು ಹೃದಯದಿಂದ ಅವ್ರು ಬೀಳ್ಕೊಡ್ಬೇಕಾದ್ರೆ ಕಾರ್ಯಕ್ರಮ ಮುಗಿದ್ಮೇಲೆ. ಹಂಗೆ ಎಲ್ಲರೂ ನನ್ನ ಹಗಲೆಲ್ಲ ಮೋದಿ ವಸುದೈವ ಕುಟುಂಬಕಂ ಈ ಮಾತು. ಹಂಗೆ ಆ ಜ್ಞಾನಿ ಎಲ್ಲವೂ ನಂದು ಅಂತಂತಿರ್ತಾನೆ, ಬೇರೆ ಅಲ್ಲ. ತನ್ನ ದೇಹವನ್ನು ಹ್ಯಾಂಗೋ ಹಂಗೆ ತಿಳ್ಕೊಂಡಿರ್ತಾನೆ. ಮತ್ತು ವೈಯಕ್ತಿಕ ಎಂತೀವ ಮನ ಬುದ್ಧಿ ಶರೀರ ಇದು ನಾನಲ್ಲ, ಅದು ಗಟ್ಟೆ ನಾನು ಇದು ಅಂತ ಯಾಕೆ ಕೊಡ್ತೇವೆ, ಅಲ್ಪಜ್ಞತ್ವ. ನಾನು ಅಂತ ಯಾಕಾಗ್ತದೆ, ಅಜ್ಞಾನ. ಅದಕ್ಕೆ ಮೇಲೆ ಹೇಳಿದವರು ನಾನು ದೇಹ ಬುದ್ಧಿ ಇದು ಇದು ಅಧ್ಯಾಸ ಅರ್ಥಾತ್
ಅಜ್ಞಾನಿ ಹೋಗಿಬಿಟ್ಟಿರ್ತೈತಿ. ಅವನ ಸಂಕುಚ ಭಾವನೆ ಇಟ ನಾನು, ಆಮೇಲೆ ಅಲ್ಪತೆ, ಪರಿಮಿತಿ, ಇಷ್ಟ ನನ್ನ ಸೀಮಾ ಅನ್ನುವಂಥದ್ದು ಕಲ್ಪನೆ ಎಲ್ಲ ನಾಶ ಆಗಿ ಬಾಹ್ಯ ಯಾವ ವ್ಯವಹಾರನೂ ಅವನನ್ನು ಗದ್ದಲ ಮಾಡೋಂಗಿಲ್ಲ. ಬಿಟ್ಟ ಇಲ್ಲ ಏನು ರೀ ನಾವು ಊರ್ತ ಮಾಡಕ್ಕೆ ಹೋದ್ವಿ ಏನಾರ ಅಂತಾರೆ ನಮಗೇನಪ್ಪ ನಾವು ಚಲೋ ಕೆಲಸ ಮಾಡಕ್ಕೆ ಅವ್ರು ಹಿಂಗೆ ಅಂದ್ರೆ ನಮಗೆ ಬೇಡಪ್ಪ ಎದಕ್ಕೆ ಬೇಕ್ರಿ ನಮಗೆ ಅದಕ್ಕೂ ಗಾದಿ ಬಂದ್ಬೋದ ನಾವು ಏನೋ ಮಾಡಾಕಂತ ಹೋದ್ವಿ ಅವ್ರು ನಮ್ಗೆ ಹಿಂಗೆ ವಿರೋಧ ಮಾಡಾಕತ್ತ. ಹಂಗೆ ಜ್ಞಾನಿ ಅವ ಯಾವುದಕ್ಕೂ ತಾನು ಮಾಡೋ ಕೆಲಸ ಮಾಡೇ ಅನ್ಲಿ ಬಿಡು, ನಮ್ಮ ಕೆಲಸ ಆಗ್ಬಿಡೋದು. ನೋಡು ಎಷ್ಟು ಗಟ್ಟಿ ಅಂತಂದ್ರೆ ಉದಾಹರಣೆ ಒಂದು ಕೊಟ್ಟರು. ಒಬ್ಬ ಮಹಾತ್ಮ ಕೆರೆಯಾಗೆ ಒಂದು ಚೋಳು ಬೀಜ ತೆಗ್ಯಾಕತ್ತಂತ ಹಿಂಗೆ ಹಿಂಗೆ ಕೈ ಹಿಡಿದು ಮ್ಯಾಲೆ ತೆಗ್ಯಾಕತ್ತ, ಅದು ಕಟ್ಟಂತ ಕಡಿಯೋದು. ಕಡಿದು ಕೂಡಲೇ ಕಡಿದು ಸ್ವಾಭಾವಿಕ ಅದು ಮತ್ತೆ ಹಿಂಗೆ ಕೈ ಜಾಡಿಸ್ತಾನೆ ಸ್ವಭಾವದಿಂದ ಕೈ ಜಾಡ್ಸ ಮತ್ತೆ ಬಿದ್ದು ಅಯ್ಯೋ ಮತ್ತೆ ತೆಗೆದಾವ. ಹಿಂಗೆ 4-6 ಸಲ ಮಾಡಕ್ಕೆ ಹೊಟ್ಟವ ಮ್ಯಾಲೆ ಬರೋದು ಹಿಡ್ರೊಳಗೆ ಕಡಿತೈತಿ ಮತ್ತೆ ಬಿಟ್ಟು ಬಿಡ್ತಾನೆ. ಅಲ್ಲಿ ಹಿಡ್ಕೊಂಡ ಅವ ಮನುಷ್ಯ ಹೇಳ ಏನು ಸ್ವಾಮರ ಏನು ದಡ್ರದಿರಿ ನೀವು, ಅಲ್ಲ ಅದು ಸ್ವಭಾವ ಕಳ್ಸ್ತೈತಿ ಇವು ನನ್ನ ಮ್ಯಾಲೆ ಎತ್ತುವಾಗತ್ತಾನ ಇದು ಕಡಿಬೇಕು ಕಡಿಬಾರ್ದು ಇವನ್ನ ಅನ್ನೋದಿಲ್ಲ. ಅದಕ್ಕೆ ಕಳ್ಸ್ತೈತಿ ಹೋಗಿಬಿಟ್ಟು ಸತ್ತೋಗಲ್ಲಕ್ಕ. ಅವ ಹೇಳಿದ ಮಾತು ನೆನ್ಬಿಡು. ಅಲ್ಲಪ್ಪ ತನ್ನ ಸ್ವಭಾವ ಅದು ಬಿಡೋದು ಯಾವ್ದು ಕಚ್ಚು ಸ್ವಭಾವ ಅದು ಬಿಡೋಂಗಿಲ್ಲ. ಮತ್ತು ನಾ ಅದನ್ನು ಬಿಟ್ಟು ಸಾಯ್ಬಿಟ್ರೆ ನನ್ನ ಸ್ವಭಾವ ನಾ ಬಿಟ್ಟಂಗೆ ಆತಲ್ಲ, ನನ್ನ ಸ್ವಭಾವನೂ ಪಾರು ಮಾಡೋದು ಸ್ವಭಾವ ನಾ ಸೋತಂಗೆ ಆತಲ್ಲ. ಅದ್ರಿಗೆ ಕಡಿಯೋದು ಯಾಕೆ ಹಂಗೆ ತೆಗೆದುಬಿಟ್ಟು ನಾನು ಅಲ್ಲ. ನೀವು ಬುದ್ಧಿವಂತ ಕೇಳ ಒಂದು ಕಟ್ಟಿಗೆ ಹೋಗಿಲ್ಲ ಅನ್ಬೋದು ನೀವು, ಆದರೆ ಉದಾಹರಣೆ ಸಲುವಾಗಿ ಹೇಳ್ತೇನೆ. ಹಂಗೆ ಆ ಸ್ವಭಾವ ಅದು ಗೆದ್ದಂಗೆ ಆತಲ್ಲ, ನಾ ಸೋತಂಗೆ ಆತು. ಅದಕ್ಕೆ ನಾ ಯಾಕೆ ಸೋಲ್ಬೇಕಪ್ಪ, ನನ್ನ ಸ್ವಭಾವ ಅದು ಕೆಟ್ಟ ಸ್ವಭಾವನ ಬಿಡೋದು, ನಾ ಚಲೋ ಸ್ವಭಾವ ನಂದೇ ಹೆಂಗೆ ಬಿಡಲಿಪ್ಪ ನಾನು ನನ್ನ ಮತ್ತೂ ತೆಗೆದಂತವ. ಆ ರೀತಿ ಅವನ ಸ್ವಭಾವನಾಗ ಇರ್ತೈತಿ. ಅಂದರೆ ಸ್ವಭಾವ, ಖರೆ ಸ್ವಭಾವದ ಅರ್ಥ ಮೂಲ ಸ್ವರೂಪ. ಸ್ವ ಅಂದರೆ ತಾನು, ಅದ್ರ ಭಾವ, ಅದ್ರ ತಿಳುವಳಿಕೆ, ಇದು ಸ್ವಭಾವ. ಆದರೆ ಲೌಕಿಕದೊಳಗೆ ಸ್ವಾಭಾವಿಕವಾಗಿ ಅಂತ ಬಂದೆ. ಹಂಗೆ ಅವನ ವ್ಯವಹಾರ ಅವೆಲ್ಲ ಯಾವುದೂ ಬೇರೆ ವ್ಯವಹಾರ ಅವನು ತನ್ನ ಮೂಲ ಸ್ವಭಾವನ ಕೆಡಿಸೋದಿಲ್ಲಪ್ಪ ಅದು. ಆದ್ದರಿಂದ ಆತ್ಮಜ್ಞಾನಿ ಯಾವುದರಿಂದಲೂ ತಳಮಳಗೊಳ್ಳದೆ ಶಾಂತ ಚಿತ್ತನಾಗಿರುತ್ತೆ. ಹೆಂಗಿರ್ತಾನವ ಅಯ್ಯೋ ಹಿಂಗೆ ಅನ್ನಂಗಿಲ್ಲ, ಆಗಲಿ ಬಿಡು ಅಂತ ಆ ಶಾಂತ ಯಾವಾಗಲೂ ಯಾರು ಶಾಂತ ಮನಸ್ಸು ತೃಪ್ತಿ ಸಂತೋಷ ಹಸನ್ ಅಂಥವ್ರನ್ನು ಆತ್ಮಜ್ಞಾನಿ ಅಥವಾ ಸಂತರು ಅಂತ ನಾವು ಯಾರಪ್ಪ ಹಿಂಗೆ ಗುರುತಿಸಿ ಒಂದು ಕಲಾ ಹೆಂಗಪ್ಪ ಅವನು ಗುರುತಿಸ್ಬೋದು ನೀವು. ಏನಂತ ಯಾರು ಯಾವ ಚಿತ್ತದಿಂದ ವಿಚಲಿತ ಬದಲಾವಣೆ ಆಗಲಾರದೆ ಶಾಂತ ಚಿತ್ತದಿಂದಿರ್ತಾರೆ, ಯಾವಾಗಲೂ ಶಾಂತ ಮನಸ್ಕರಾಗಿ ತೃಪ್ತಿ ಸಂತೋಷಗಳಿಂದ ಹಸನ್ಮುಖಿಯಾರ ಅವರು ಅಂಥವ್ರು ಆತ್ಮಜ್ಞಾನಿಗಳು ಅಥವಾ ಸಂತರು ಅಂತ ನೀವು ಗುರ್ತಾ ಹಿಡ್ಬೋದು. ಹೆಂಗಪ್ಪ ಅನೇಕ ದೊಡ್ಡವ್ರು ಯಾರಪ್ಪ ಅಂತ ಗುರ್ತಾ ಹಿಡ್ಯಾಕ ಅನೇಕ ಮಾರ್ಗ ಜಾಸ್ತಿ. ಸ್ವಾಮಿ ರಾಮಸುಖದಾಸ್ ಯಾವ ವ್ಯಕ್ತಿ ಹತ್ರ ನೀವು ಇದ್ರಿಗೆ ಕುಂತ್ರೆ ಇನ್ನಟ್ಕೊಂಡ್ರು ಅಂದ್ರೆ ಒಬ್ಬ ಮಹಾತ್ಮ ಅಂತೀವಿ. ಹಂಗೆ ಇಲ್ಲೇನು ಮಾಡೋದು ಯಾವ ಏನಾದರೂ ಬದಲಾವಣೆ ಆಗಲಾರ್ದ ಶಾಂತ ಇರ್ತಾನೋ, ಸದಾ ಸಂತೃಪ್ತಿ ಇರ್ತಾನೆ. ಇದು ಕಾರಣ ಅದ, ಇದಕ್ಕೊಂದು ಕಾರಣ. ಯಾಕಂದ್ರೆ ಆತ್ಮ ಹೆಂಗದ ಶಾಂತ ಅದು, ಅದಕ್ಕೇನು ಗಡ್ಬಡಿ ಇಲ್ಲ. ಅದಕ್ಕೆ ಶಾಂತ ಸಂತುಷ್ಟ ಯಾಕೆ ಪೂರ್ಣ ಸದ್ರೂಪದ ಚಿದ್ರೂಪದ ಆನಂದದ ನಿತ್ಯ ಪೂರ್ಣ ಇದ್ದದ್ರೆ ಅದಕ್ಕೆ ಯಾವುದು ಬೇಕು ಅನ್ನೋದು ಅದಕ್ಕೆ ಸದಾ ಅವನಲ್ಲೇ ಎಲ್ಲ ಅವನಲ್ಲೇ ಇದೆ. ಏನಿದೆ ಆತ್ಮಸ್ವರೂಪನೇ ಅವ ಆಗ್ಯಾನ ಅಂದೇಳಿ ಅದಕ್ಕೆ ಯಾವ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಮತ್ತು ಶರೀರಲ್ರಿ ನೀವು ಅಂತಂದ್ರೆ ಯಾರ ಶರೀರ ಬೇಕಾಗಲ್ಲ ಅಂತಂದ್ರೆ ನಾವು ಅವ್ನು ಗೊತ್ತದ ಪ್ರಾರಬ್ಧ ಪುಷ್ಯತಿ ಬಪುಹು, ಆ ಪ್ರಾರಬ್ಧ ತಂದು ಕೊಡ್ತೈತೆ ಅವನು. ಎಷ್ಟು ಮಜಾ ನೋಡ್ರಿ ಇಂಥ ಅನೇಕ ಘಟನೆಗಳು. ವಿವೇಕಾನಂದರು ಟ್ರೈನ್ಯಾಗ ಬರಾಕತ್ತಿದ್ರು. ಟ್ರೈನ್ಯಾಗ ಬರಬೇಕಾದ್ರೆ ಅವು ದೊಡ್ಡ ಶ್ರೀಮಂತ ಗರ್ವಿ ತಂದೆಲ್ಲ ಊಟ ಬಿಚ್ಚಿನಂತವ ನೋಡಿ ನಾವು ಹೆಂಗೆ ಉಣ್ತೇವೆ ದುಡ್ಡು ತಿನ್ನಕ್ಕೆ ನಿನಗೆ ದಾಡೆ ಅನ್ನಕತ್ತ ಗೊತ್ತಿಲ್ಲ ಅವ್ಗೆ, ಏನು ದಾಡೆ ನಿನಗೆ ಅನ್ನಕತ್ತಂತವ. ಸುಮ್ಮನೆ ವಿವೇಕಾನಂದ ಏನೂ ಅನ್ನಲಿಲ್ಲ. ವಿವೇಕಾನಂದ ಮುಂದೆ ಹೋದ್ಮೇಲೆ ಸ್ಟೇಷನ್ ಬಂತು ಇಳಿಲಿಕ್ಕೆ ಅವ ಹಿಂದಿದ್ದ ಸಾಹುಕಾರ ಮುಂದೆ ವಿವೇಕಾನಂದರು ಇಳಿದ್ರಾಗ ಒಬ್ಬ ಮಹಾತ್ಮ ಒಬ್ಬನು ಬಂದು ಕೈ ಮುಕ್ಕೊಂಡು ನಿಂತಾನೆ. ಮಹಾತ್ಮರೇ ಊಟ ತಂದೇನ್ರಿಪ್ಪ, ಊಟ ಮಾಡ್ಕೊಂಡು ಹೋಗಬೇಕು. ನಾನು ನಿನ್ನೆ ಕನಸಿನಾಗ ಬಂದು ನಮ್ಮ ಗುರುಗಳು ಹಿಂಗೆ ಬರೋದಾನ ಅವ್ಗೆ ಊಟ ಕೊಡು, ಅಡುಗೆ ಮಾಡ್ಕೊಂಡು ಹೋಗಂತ. ಅದಕ್ಕೆ ಸ್ಟೇಷನ್ದಾಗ ಇಂಥ ಟ್ರೈನ್ ಇಳಿತಾನವ ಅಂತ ಹೇಳ್ಯಾರ. ಅದಕ್ಕೆ ತಾವು ಬಂದ್ರಿ, ನಿಮ್ಮ ಗುರ್ತಾಯಲ್ಲಿ ಹೇಳ್ಯಾರ ಇಳಿಬೇಕು. ಹಾಸಿ ತಂದು ಹಾಸಾನ
ತಾಟು ಪಾಟು ಏನು ತರಬೇಕೆಲ್ಲ ತಂದಾನ. ಮೃಷ್ಟಾನ್ನ ನೋಡಿ, ಅಣ್ಣ ಬಂದು ಅವ್ನು ನೀರು ಸಹಿತ ತಂದು ಎಲ್ಲ ಕೈ ತೊಳಕ ನೀರು ಕೊಟ್ಟು ಟವೆಲ್ ಕೊಟ್ಟು ಆ ಹಾಸಿ ಮೇಲೆ ಕುಂಡ್ರಿಸಿ ಊಟಕ್ಕೆ ನೀಡಾಗ ಏನು ತುಂಬ ಮಾಡ್ತಂಗಾರ ಏನು ಮಾಡ್ತಾನೆ. ಅವಾಗ ನೋಡಿದಾಗ ಅವ ಅಯ್ಯಪ್ಪ ನಾವು ಎಂಥವ್ರಿಗೆ ಟೀಕಾ ಮಾಡ್ದಂಗೆ ಆತು ಒಂದು ನಮಸ್ಕಾರ ಮಾಡಿ ಹಂಗೆ ಸದಾ ತೃಪ್ತಿ ಇರ್ತಾನೆ. ಇರಲಿ ಬಿಡು ಅವ ಮಾಡ್ತಾನೆ. ಯಾಕೆ ಅವ ಅದಾನ ಒಳಗೆ, ಅವ ಯಾವಾಗ ಬೇಕು ಅವಾಗ ಮಾಡ್ತಾನೆ. ಊಟ ಕೊಡಿ ಆಯಿತು, ಭಾಳ ದಿವಸ ಆತ್ಪ ಉಪಾಸನ ಮಾಡಿಲ್ಲ, ಏಕಾದಶಿ ಮಾಡೇ ಇಲ್ಲ, ಅದಕ್ಕೆ ಇವತ್ತು ಉಪವಾಸ ಇರುವಂಥದ್ದು ಕೊಡ್ತಾನಂತ ಹಂಗೆ ತಿಳ್ಕೊಂಡಿರ್ತಾನವ. ಹ್ಞೂ ನನಗೆ ಯಾರು ತಂದೆಯಲ್ಲಿ ಇವತ್ತು ಅನ್ನಂಗಿಲ್ಲ. ಅದ ಸದಾ ಸಂತೃಪ್ತಿ ಇರ್ತಾನೆ. ಯಾಕೆ ಒಳಗೆ ಭಗವಂತ ನನಗೆ ಗೊತ್ತದ ನೋಡು. ಯಾವಾಗ ನಾವು ದೃಢ ಅಪರೋಕ್ಷ ಜ್ಞಾನ ಬಿಡ್ರಿ, ಪರೋಕ್ಷ ಜ್ಞಾನ ಭಗವಂತ ಅದಾನ ಅನ್ನೋದು ಪರೋಕ್ಷ ಜ್ಞಾನ ಅಂತ. ನಾನೇ ಭಗವಂತ ಇದು ಅಪರೋಕ್ಷ ಜ್ಞಾನ. ಭಗವಂತ ಅದಾನ, ಅವ ಪರೋಕ್ಷ ಜ್ಞಾನ. ಭಗವಂತ ಅದಾನ, ಎಲ್ಲರೂ ಒಪ್ತಾರೆ. ಭಗವಂತ ಅದಾನ, ಎಲ್ಲ ಕಡೆ ಅದಾನ, ಒತ್ತಟೆ ಇಲ್ಲ. ಒಳಗೆ ಹೊರಗೆ ಮ್ಯಾಲೆ ಕೆಳಗೆ ಎಲ್ಲ ಕಡೆ, ಎಲ್ಲ ದೇಶ ಎಲ್ಲ ಕಡೆ ಅದಾನ. ಮತ್ತು ಹೆಂಗೆ ಅದಾನವ? ಅವ ಹೆಂಗೆ ಅದಾನಪ್ಪ ಅಂತಂದ್ರೆ ಅವ ಸರ್ವಜ್ಞ, ಎಲ್ಲ ತಿಳಿತೈತವ, ಎಲ್ಲ ತಿಳಿಯುವಂಥ ಮತ್ತು ಸರ್ವಶಕ್ತಿವಂತ ತಿಳಿತೈತಂದ್ರೆ. ನಾ ಜಾಸ್ತಿ ಹೇಳ್ತೇನೆ ನೋಡಪ್ಪ, ಒಬ್ಬ ತಂದೆ ಮಗನ ಬಗ್ಗೆ ಹೌದಪ್ಪ ನೀ ಶಾಣೆ ಅದೇನು ಗೊತ್ತೈತಿ, ನೀ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕು ಅದು ಗೊತ್ತೈತೆ, ಆದ್ರೆ ಚಲೋ ಆಕೆ ಅಂತ ಏನು ಮಾಡಲಿಪ್ಪ, ನನಗೆ ಮೆಡಿಕಲ್ ಕಾಲೇಜ್ನ ಹಿಡಿದು ಶಕ್ತಿ ನನಗಿಲ್ಲ ಅಂತಾನ ಮಗ. ಆದ್ರೆ ನೀ ಭಗವಂತನ ತೊಡೆ ಮೇಲೆ ಕುಂತಂದ್ರೆ ಇದು ನನ್ನ ಕಡೆಯಿಂದ ಆಗೋದು ಅಂತಾನೆ ಭಗವಂತ. ಇಲ್ಲ ಕೊಟ್ಟೆಗಳು ಮತ್ತು ನಿನ್ನವನ ಭಗವಂತ ನನ್ನವನದಾನಂದ್ರೆ ನನಗೆ ಯಾವಾಗ ಬೇಕು, ಎಷ್ಟು ಬೇಕು, ಎಂಥದ್ದು ಬೇಕು ಅನ್ನೋ ಗೊತ್ತೈತೆ ಅವಾಗ. ಒಳಗೆ ಕುಂತಾನ, ನನಗೇನು ಬೇಕು ಏನು ಬೇಡ ಗೊತ್ತಾಗ್ತದೆ. ಯಾವುದು ಬೇಡ ಅಂತ ತೆಗಿತಾನೆ, ಯಾವುದು ಬೇಕಂತ ತಂದು ಕೊಡ್ತಾನೆ. ಹೇಗೆ ತಾಯಿ ಹುಡುಗ ತಂಡೆ ಆತಾಗ ಸ್ವೀಟ್ರ್ ಹಾಕ್ತಾಳೆ, ಕಾವಾತಂದ್ರೆ ಉಪ್ಪು ಬಂದು ಗಾಳಿ ಬೀಸ್ತಾಳೆ. ಹಂಗೆ ಭಗವಂತ ಒಳಗೆ ಕುಂತಾನೆ, ಅವನ ಅನ್ನವನದಾನ ಬಳಿಕ ನನಗೇನು ಬೇಕು ಯಾವಾಗ ಬೇಕು ಕೊಡ್ತಾನೆ. ಈ ಥರದ ಭಾವ ಪರೋಕ್ಷ ಜ್ಞಾನ ಇದ್ದವಾಗ ಇಷ್ಟು ಗಟ್ಟಿರ್ತಾನೆ. ಅಂದ ಬಳಿಕ ದೃಢಾಪರೋಕ್ಷ ಜ್ಞಾನ ಆದಾಗ ಅವ ಎಂತವ ಇರ್ತಾನೆ ನೋಡ್ರಿ. ಅದಕ್ಕೆ ಅವ ಇರ್ಲಿಕ್ಕೆ ಸದಾ ಸಾಕು ಸಂತೃಪ್ತನಾಗಿರ್ತಾನ, ಹಸನ್ಮುಖ ಇರ್ತಾನೆ, ಅಂಥವನ ಜ್ಞಾನಿ. ಆದ್ದರಿಂದ ಸಂತರು ವಿಶಾಲ ಹೃದಯಗಳು, ವಿಶಾಲ ಅದಕ್ಕೆ ವಿಶಾಲ, ಅದಕ್ಕೆ ಉದಾರ ಚರಿತಾನ ಅಂತೂ ವಸುದೈವ ಕೂಡ. ಅವು ವಿಶಾಲ ಇರ್ತಾರೆ, ಕರುಣಾಮಯ ಇರ್ತಾರೆ. ಯಾರ ಕರುಣೆ ಉಪಯೋಗ ಮಾಡ್ತಾರೆ? ಕರುಣಾ ಮುದಿತಾ ಉಪೇಕ್ಷಾ ಮಾಡಿದ್ರೆ ಮುದಿತಾ ಉಪೇಕ್ಷಾ. ಈ ನಾಲ್ಕು ಥರದ ಮಂದಿ ಅರ, 4 ಥರದ ನೀವು ಸಾಮಾನ್ಯರಿ ಈ ಥರದ್ದು ಮಾಡಿ. ಯಾರಿಗೂ ನಾವು ದೀನರ ಅಂಥವ್ರಿಗೆ ಕರುಣೆ ಮಾಡಿ ಅವ್ರಿಗೇನು ಕೊಡೋದು ಕೊಡ್ರಿಪ್ಪ ಅಂತ ಸಾಮಾನ್ಯರಿಗೆ ಅದು ಮಾತು ಹೇಳ್ತಾರೆ. ಹಂಗೆ ಅವನ ಮುಖದ ತೃಪ್ತಿ ಆನಂದಗಳೇ ಆತ್ಮ ವಿಜಯ ಪತಾಕಿ. ಅವನ ವಿಜಯ ಪತಾಕಿ ಯಾವುದಪ್ಪ? ಅವನದು ತೃಪ್ತಿ ಆನಂದ, ಯಾವಾಗ ಸಾಕು, ಯಾವುದನ್ನು ಬಿಡೋದು. ತೃಪ್ತಿ ಆನಂದ ಆತ್ಮಜ್ಞಾನ, ಇದು ಸಿದ್ಧಿಯ ವಿಜಯಪ, ಇದಪ್ಪ ಅವನು ಸಿದ್ಧಿಯಾಗನೆ ಅಂತೀವಿ. ಇವೆಲ್ಲ ಆನಂದ, ಸದಾ ಆನಂದ. ಒಂದು ಸ್ವಲ್ಪ ಈಗ ಆನಂದ ಐತಪ್ಪ, ಇನ್ನೊಂದು ಸ್ವಲ್ಪ ದುಃಖ ಏನಿಲ್ಲ, ಸದಾ ಆನಂದ. ಅಂಥದ್ದು ಅದೇ ಅವನು ವಿಜಯಪದ ಗೆದ್ದಾರಪ್ಪ ಅಂದು ಅರ್ಥ. ಇನ್ನೇನು ಆತ್ಮಜ್ಞಾನ ಮಹಾಪುರುಷನು ಲೌಕಿಕ ಸಂಪರ್ಕನೆಲ್ಲ ಕಿತ್ತೊಗೆದು ಹಿಮಾಲ ತಪ್ಪ ಯಾವುದೋ ಒಂದು ಗೋಯಲ್ಲಿ ತನ್ನ ಉಳಿದ ಆಯುಷ್ಯನ ಕಳಿತಾನೆ, ಅಡಗಿರ್ತಾನೆ ಅನ್ನೋದು ಅಲ್ಲ, ತಪ್ಪಿದೆ. ಎಲ್ಲೋ ಜ್ಞಾನಿ ಆದ್ಮೇಲೆ ಮುಗಿತಪ್ಪ, ಆತ್ಮಜ್ಞಾನ ಅದು ನಾ ಆತ್ಮಸ್ವರೂಪ ಅಂತ ಎಲ್ಲೋ ಅಡವ್ಯಾಗ ಹೋಗ್ತಾನೆ, ಗುಹೆ ಹೇಳ್ಕೊಂಡಿರ್ತಾನೆ. ಇಲ್ಲ ಅಂಥವ್ರು ಅದಾರ, ತಮ್ಮ ಆನಂದಗಳು ತಾವು ಸಲ ಹೋದವ್ರು ಅದಾರ, ಇಲ್ಲ ಅಂತಲ್ಲ. ಅವರಲ್ಲಿರುವಂಥ ಜ್ಞಾನ ಅರ್ಥಾತ್ ಅವರಂಥ ತಪಶಕ್ತಿ ಲೋಕಕ್ಕೆ ಹಿತ ಮಾಡ್ತಾರೆ. ಆದರೆ ಗುರು ಅಲ್ಲ ಅವ. ಹಂಗೆ ತಿಳ್ಕೊಬೇಡ್ರಿ, ಅಂದ್ರೆ ನಮ್ಮ ತೊಳಗೆ ಇರ್ತಾನೆ, ನಮ್ಮಂಗನೆ ಯಾವುದೋ ಉಳಿದ ಆಯಸ್ಸನ್ನು ಕಳಿತಾನೆ ತಿಳ್ಕೊಬೇಡ. ಅವ ಅರಣ್ಯದಲ್ಲಿ ಏಕಾಕಿಯಾಗಿರಲಿ ಅಥವಾ ಜನಜನ ಮಧ್ಯ ಎಲ್ಲರೂ ಇರೋಣ್ಯಾಕ ಮಾಡಿ, ಅವನಿಗೆ ಎಲ್ಲಿದ್ದರೂ ಒಂದೇ, ಇಲ್ಲಿದ್ದರೂ ಅಷ್ಟೇ ಅಲ್ಲಿದ್ದರೂ ಅಷ್ಟ, ಆನಂದಕ್ಕೇನು ಕೊರತೆ ಇಲ್ಲ. ಆದರೆ ಅವನಿದ್ದ ಕಡೆ ಸಾತ್ವಿಕ ತೇಜಸ್ಸು ಆನಂದದಿಂದ ಪ್ರವಿಚ್ಚಿಮ್ತ ನೋಡಿ. ಆನಂದ ಅವ ಎಲ್ಲೇ ಇದ್ದರೂ ಆನಂದ ಹೊಡೀತಿರು ಚಿಮ್ತದ, ಅಂದರೆ ಎಲ್ಲರಿಗೂ. ಸೂರ್ಯನ ಹೊಂಬಿಸಿಲ್ಲಂತೆ ಅವ ವರ್ಚಸ್ಸು ಎಲ್ಲ ಕಡೆ ನೋಡಿ. ಅವ ಎಲ್ಲಿ ಹರಡಬೇಕು ಅಂತಿಲ್ಲ, ಎಲ್ಲ ಕಡೆಗೆ ಹರಡೇ ಬಿಡ್ತದೆ. ಮಹಾಭಾರತ ಒಂದು ಕಥೆ. ಕೊನೆಗೆ ಅಜ್ಞಾತವಾಸದೊಳಗಿದ್ರು ಪಾಂಡವರು. ಅಜ್ಞಾತವಾಸದ ಏನಪ್ಪ ಕರಾರ ಅಂತಂದ್ರೆ, ಅವಾಗ ಸರ್ ಇವರು ದುರ್ಯೋಧನಾದಿಗಳು ಕೌರವರು ಅವರು ಇಲ್ಲೇ ಅದಾರ ಅಂತ ಗುರ್ತಾ ಹಿಡಿದ್ರೆ ಮತ್ತೆ ಅವ್ರು ಅಷ್ಟು ವರ್ಷ ವನವಾಸಕ್ಕೆ ಹೋಗ್ಬೇಕು. ಹೆಂಗನ್ನು
ವನವಾಸಕ್ಕೆ ಕಷ್ಟ, ಎಂಥ ಕಷ್ಟ. ಯಾಕೆ ಸಾಮಾನ್ಯ ಆದ್ರೆ ಎಲ್ಲರೂ ಕುಂತಾನಪ್ಪ, ಆದ್ರೆ ಇವ್ನು ತೇಜಸ್ಸು ಹೆಂಗಿರ್ತದೆ, ಅವ ಎಲ್ಲಿರ್ತಾನೆ ಅಲ್ಲೇ ಮೊದಲವ್ರ ಜನ. ಅರ್ಥಾತ್ ಅವ ಎಲ್ಲಿರ್ತಾನಂಥ ಜ್ಞಾನಿಗಳಿದ್ದಲ್ಲೇ ಮಳೆ ಬೆಳೆ ಯಾವುದೂ ಕೊರತಿಲ್ಲ ನೋಡಿ. ಅವಾಗ ಚಿಂತೆ ಬಿತ್ತಿವಂಗೆ ಏನು ಮಾಡೋಣಪ್ಪ, ಎಲ್ಲಿ ಹುಡುಕೋದು ಇವ್ರನ್ನ ಅಂತೇಳಿ ನೋಡಿ. ಅವಾಗ ಅವ್ರು ಶಾಪ್ ಆಗಿತ್ತು. ಅಡುಗೆ ಭಟ್ಟ ಆದವ, ಅವ ಕಂಕಣ ಅರ್ಜುನ, ಹೆಣ್ಮಕ್ಳು ಕೂಡ ಡ್ಯಾನ್ಸ್ ಮಾಡೋಕೆ ಕೆಲಸ, ಅದು ಶಾಪ್ ಬಂದಿತ್ತು ಬಿಡು. ಅದು ಕತ್ತಿ ಬೇಡ. ಹೌದಾರ ಇವ್ರು ಕೇಳಿದ್ರು ವ್ಯಾಸ ಮಹರ್ಷಿ ಇವ್ರು ಏನಪ್ಪ ಇದು ಅಂತ. ನೋಡು, ಎಲ್ಲೇ ದೊಡ್ಡ ಮಹಾತ್ಮರು ಇರ್ತಾರಲ್ಲ ಅಲ್ಲಿ ಮಳೆ ಬೆಳೆ ಸರಿ ಇರ್ತದೆ, ಕಲಹ ಸ್ವಲ್ಪ ಇರಂಗಿಲ್ಲ ಅಂತಲೂ. ಅದು ಹುಡುಕಾಡ್ರೊಳಗೆ ಅವಧಿ ಆಗಿತ್ತು, ಯುದ್ಧ ಶುರುವಾಯ್ತು, ಮತ್ತು ಬೇರೆ ಅಂದ್ರೆ ಅದಕ್ಕೆ ಅವ ಎಲ್ಲಿರ್ತಾನೆ ಅವೆಲ್ಲ ಕಡೆ ಅವನ ಹೊಂಬಿಸಿಲ್ಲಂತ ಎಲ್ಲ ಕಡೆ ಹರಡು ಬಿಡ್ತದೆ. ಹಂಗೆ ಒಂದು ಹಬ್ಬಿರ್ತದಲ್ಲ, ಸ್ವಾಭಾವಿಕವಾಗಿ ಗುರ್ತಾ ಹಿಡಿತಾರೆ, ಜನ ಬರ್ತಾರೆ. ಶಿವಾನ್ ಭಾರತಿಯವ್ರಿಗೊಮ್ಮೆ ನಾನು ಸಹಜ ಹೇಳಿದೆ, ಎಷ್ಟು ಓಡಾಡ್ತೀರಿ, ಒಮ್ಮೆ ಗುಪ್ತ ಯಾರೂ ಹೇಳೋಂಗಿಲ್ಲ, ದೇವ್ರ ಬಳಿ ಮಟ್ಟಕ್ಕೆ ಬಂದುಬಿಟ್ರಿ, ಏನು ಬೇಕು ಅದೇ ಅಡುಗೆ ಮಾಡಿಸು ಆರಾಮ್. ಅಥವಾ ನಿಮ್ಮ ಆತ್ಮೀಯ ಒಬ್ಬರಿಗೆ ಹೇಳ್ರಿ, ಯಾಕೆ ಬ್ಯಾಂಕಿಂಗ್ ಸೆಕ್ಷನ್ ಮಾಡಿದ್ರಿ ಅಂತೇಳಿ ಹೇಳ್ತಾನೆ. ನನಗೊಬ್ಬ ಆ ಭವಿಷ್ಯದ ಸಣ್ಣವಿದ್ದಾಗ ನೀ ಎಲ್ಲಿದ್ದರೂ ಜನ ಬಿಡೋದಿಲ್ಲ ನಿನಗೆ ಅಂತ, ಎಲ್ಲಿ ಕೂತ್ರು ಬಿಡೋಂಗಿಲ್ಲ. ಎಲ್ತೇಂಗಪ್ಪ ಮಜಾ ಹೇಳ್ತೇನೆ ನಿನಗೆ. ಸಲಾ ನೆಚ್ಕೊಂಡು ದವಾಖಾನೆ ಮಕ್ಕೊಂಡ್ರ ನನಗೆ ಸಲಾಚಾರ. ಆವಾಗ ಒಂದು ಮನೆಗೆ ಲಗ್ನಕ್ಕೆ ಹೋಗು ಫಿಕ್ಸ್ ಆಗಿತ್ತು. ಲಗ್ನಕ್ಕೆ ಹೋಗೋದು ಅವ್ರ ತಾಯಿ ಬಂದಂತ, ಆ ಹುಡುಗನ ತಾಯಿ ಬಂದು ಕುಂತ್ಲಂತ. ಮತ್ತು ಹೋಗಿ ಬೇ ಅಕ್ಕಿ ಕಾಳದ, ಮತ್ತು ಇಲ್ಲೇ ಕುಂತಲ್ಲ, ನೀನೇ ಇಲ್ಲಿಗೆ ನಾ ಏನು ಮಾಡಲಿ, ಹೋಗಲಿ ನೀನೇ ಬರೋಂಗಿಲ್ಲ, ನಾನು ಯಾಕೆ ಹೋಗಲಿ, ಇದು ಸಲಾನ್ ಹಚ್ಕೊಂಡು ಸಲಾನ್ ಕಿತ್ತೋದಂತ ಲಗ್ನಕ್ಕೆ ಎಂಥ ಪರಿಚಯ. ಹಂಗೆ ಅವ್ನು ಎಲ್ಲೇ ಇದ್ರಲಿ ಜನ ಹಂಗೆ ಹೇಳಿದ್ರು, ನಾ ಎಲ್ಲಿದ್ರು ನೀ ಎಲ್ಲಿ ಬೇಕಾದ್ರೆ ಜನ ನಿಮ್ಮನ್ನು ಬಿಡೋಂಗಿಲ್ಲ ಅಂತ. ನೋಡ್ರಿ 10,000 ಬಿಡಾಕನ ತಯಾರು ಹೋಗು ಗೋನ. ಹಂಗೆ ಅವ್ನು ಎಲ್ಲ ಕಡೆಗೆ ಆ ಹೊಂಬಿಸಲು ಸೂರ್ಯನ ಹೊಂಬಿಸಲು ಚಂದನ ಬೇಡ ಹರಡ್ತದಪ್ಪ. ಮಹಾತ್ಮನ ಸನ್ನಿಧಾನದಿಂದ ಉಂಟಾಗುವ ಹಿತವಾದ ವಾತಾವರಣವನ್ನು ಶಂಕರಾಚಾರ್ಯ ವಸಂತ ಋತುವಿನ ಆಗಮನ ಅದು ಸಾಮೀಪ್ಯ ಕೊಡ್ತಾವೆ. ಅದು ಹೆಂಗಪ್ಪ, ಹಂಗೆ ವಸಂತ ಋತು ಬಂದ ಎಲ್ಲ ಕೋಗಿಲು ಕೂಗ್ತಾವೆ, ಎಲ್ಲ ಹಸಿರಾಗಿರ್ತದೆ, ಹೂ ಬಿಡೋಕೆ ಶುರು ಆಗ್ತವೆ. ಹಂಗೆ ಅದಕ್ಕೆ ಹೊಲಸು ಮಾಡಿ ತರು ಲತೆ ಗುಲ್ಮಗಳು ಚಿಗುರು ಹೂವು ಫಲಗಳನ್ನ ಕಂಗೊಳಿಸ್ತಾವೆ ಯಾವ ವಸಂತ ಋತುವಾಗಿ. ಹಂಗೆ ವಸಂತ ಋತು ಬಂದು ಅದಕ್ಕೆ ಅವು ಬರೀಪ್ಪ ಕರೆಯೋದಿಲ್ಲ, ಅವು ತಾವಾಗೆ ಬರ್ತಾಯಿಲ್ಲ. ವಸಂತದ ಆಗಮನವೇ ಅವುಗಳೇ ತಮ್ಮ ಸೌಂದರ್ಯದ ಮೇರೆ ಸುವರ್ಣ. ಇವಾಗ ನಾ ಹೋದ್ರೆ ನಮಗೂ ಕೀರ್ತಿ ಬರ್ತದೆ. ಆ ಎಲ್ಲ ಹೂವುಗಳು ಬಿಡೋದು ಆವಾಗ ಎಲ್ಲ ಹೊಂದಿಸ್ತಾನೆ ಕವಿ. ಅಲ್ಲಿ ನಿರ್ಮಲವಾದ ಆಕಾಶ, ಚಂದ್ರ ತಾರೆ, ಮೋಡ ಅಡ್ಡಿ ಆತಂಕ ಶುಭ್ರ ಪ್ರಕಾಶ. ಹೆಂಗಪ್ಪ, ನಿರ್ಮಲವಾದ ಮೋಡ ಇಲ್ಲದಂಥ ಆಕಾಶದೊಳಗೆ ನಕ್ಷತ್ರಗಳು ಅವೆಲ್ಲ ಹೊಡಿತಾ ಇರ್ತಾವೆ. ಹಂಗೆ ಅವು ಪ್ರಕಾಶಮಾನ. ಹಗಲಿನೊಳಗೆ ಹಿತವಾದ ಬಿಸಿಲು, ಗಿಡ ಮರಗಳ, ಪಶು ಪಕ್ಷಿಗಳ, ಪ್ರಾಣಿ ಎಲ್ಲವೂ ಆನಂದದಿಂದ ಒಂದಾಗಿಬಿಡ್ತಾವೆ ನೋಡಿ. ಇದು ವಸಂತ ಕಾಲದ ಲಕ್ಷಣ. ಹಂಗೆ ಮಹಾತ್ಮದ ಕಡೆ ಶಾಂತಿ ಆನಂದಗಳ ಬೆಳದಿಂಗಳುಗಳು, ಅಲೌಕಿಕ ಜ್ಞಾನ ಹೊಂಬಿಸಲು, ಇವೆಲ್ಲ ಜ್ಞಾನ ಹೊಂಬಿಸಲು ಇದು ಮಹಾತ್ಮರ ಲಕ್ಷಣ. ಮಧುವಿದ್ದ ಕಡೆ ಜೇನುಳ ಎಲ್ಲಿ ಮತ್ತು ಮಕರಂದ ಇರ್ತವೆ, ಓಡಿ ಬರ್ತಾವೆ. ಅವಕ್ಕೇನು ಕರಿಬೇಕಾಗಿಲ್ಲ, 10 ಮೈಲ್ ದೂರ ಹೋಗ್ತಾವಂತವು, ಅಲ್ಲಿಂದ ಹೊಡ್ಕೊಂಬರ್ತಾವೆ. ಅದು ಮಹಾತ್ಮರ ಕಡೆಗೆ ಸಾಧಕರು ಸಾಲಾಗಿ ಅಲ್ಲಿ ಬರ್ತಿರ್ತಾರಪ್ಪ. ಮಹಾತ್ಮರು ಆತ್ಮಾನುಭವ ಪಡೆದು ಸ್ವೇಚ್ಛೆ ಸಂಚರಿಸುವ ಯಾರು ಸಿಕ್ಕಿದ್ರು ಅವ್ರ ಸಂಸಾರದ ದಾಟಿಸಿ ನೋಡಿ, ಯಾರು ಬಾಪ್ಪ ಬಾ ನೀನು ಮಾಡಿ ಹಿಂಗೆ ಬಾ ಅಂತೇಳಿ ಅವ್ರಿಗೆಲ್ಲರೂ ಮಾರ್ಗದರ್ಶನ ಮಾಡ್ತಾರೆ. ಈ ಸಂಸಾರದಿಂದ ದಾಟಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ ಅವ್ರ ಸಂಸಾರ ದುಃಖ ಸಾಗರ ದಾಟಿಸಿ ಅವ್ರನ್ನ ಪಾರು ಮಾಡ್ತಾರಪ್ಪ. ಅಂಥ ಗುಣ ಅವರಲ್ಲಿ ಇರ್ತದೆ. ಅದಕ್ಕೆ ಈ ಶ್ಲೋಕ ಇದೆ ಅಂದರೆ ಎಲ್ಲರನ್ನೂ ದಾಟಿಸ್ತಾರವರು. ಆದ್ದರಿಂದ ಅಂಥ ಮಹಾತ್ಮರು ಬರ್ತಾಗ ಅವರಿಗೆ ಸಂಪೂರ್ಣವಾಗಿ ಆತ್ಮಸಮರ್ಪಣೆ ಮಾಡಿಕೊಂಡು ತಮ್ಮ ಬಂದ ಮುಕ್ತರಾಗಿ ಆತ್ಮತತ್ವ ಗುರಿ ಮುಟ್ಟಾಗ ಪ್ರಯತ್ನ ಮಾಡಬೇಕು ಅಂತ ಈ ಶ್ಲೋಕ. ಮತ್ತು ಹೇಳ್ತಾರೆ, ಅಯಂ ಸ್ವಭಾವತಃ ಸ್ವತಃ ಏವ ಯತ್ ಪರಶ್ರಮಾಪನೋ ಪ್ರವಣಂ ಮಹಾತ್ಮನ ಸುಧಾಂಶುರೇಶ್ ಸ್ವಯಂ ಅರ್ಕಕರ್ಕಶಃ ಪ್ರಭಾನಿಮಿತ್ಯ ಪ್ರಾಪ್ತಿ ಕ್ಷಿತಿಂ ಕಿಲ. ಅದು ಈಗ ಹೇಳ್ತಾರೆ ಇನ್ನೊಂದು, ಇಂಥ ಶ್ರಮವನ್ನು ತಾವಾಗೆ ಪರಿವರ್ತಿಸುವುದು ಮಾತೃ ಇತರರ ಶ್ರಮ ಇರೋದ್ರ ಕಷ್ಟವನ್ನು ಅದು ಪರಿಹರಿಸಿ ಅವ್ರ ಶ್ರಮವನ್ನು ದೂರ ಮಾಡು.
ತಾವಾಗೇ ಪ್ರವೃತ್ತಿ ಅಂದರೆ ಯಾರು ಕರೆಯಂಗಿಲ್ಲ ಅವ್ರಿಗೆ ತಾವಾಗೇನೆ ಹೋಗ್ತಾರೆ. ಅಲ್ಲಿ ಹೋಗಿ ಇತರರ ಶ್ರಮ ಕಷ್ಟವನ್ನು ಪರಿಹರಿಸುವ ತಾವಾಗೇ ಪ್ರವೃತ್ತ ಆಗ್ತಾರೆ. ಮಹಾತ್ಮನ ಸ್ವಭಾವ ಸೂರ್ಯನ ತೀಕ್ಷ್ಣ ಬಿಸಿಲಿನ ಝಳದಿಂದ ಬೆಂದಿರುವ ಭೂಮಿ ಚಂದ್ರ ತಾನಾಗೇ ಶಾಂತಗೊಳಿಸ್ತಾನೆ. ಅವ ಯಾರು ನನಗೆ ಚಂದ್ರ ನೀ ಬಾರಪ್ಪ ಅಂತ ಯಾರೂ ಕರೆಯಂಗಿಲ್ಲ. ಆದರೆ ಬಿಸಿಲು ಭಯಂಕರ ತಾಪದಿಂದ ಭಯಂಕರ ತಾಪ ಇರ್ತದೆ. ಆ ತಾಪದಿಂದ ಬೆಂದು ತೊಂದಿರ್ತಾರೆ, ಜನ ತೊಂದರೆ ಆಗಿರ್ತದೆ. ಅಂಥವ್ರು ತಾನಾಗೆ ಹೆಂಗೆ ಚಂದ್ರ ಬಂದು ಶಾಂತ ಮಾಡ್ತಾನೋ ಹಂಗೆ ಮಹಾತ್ಮರು ಎಲ್ಲರನ್ನೂ ಶಾಂತಗೊಳಿಸ್ತಾರೆ. ಮಹಾತ್ಮನಲ್ಲಿರೋ ಔದಾರ್ಯಗಳು ಪರೋಪಕಾರ ಬುದ್ಧಿಯನ್ನು ಇನ್ನೊಂದು ಶ್ಲೋಕ, ಅದು ಹಿಂದಿನ ಶ್ಲೋಕದಿಂದ ಇನ್ನೊಂದು ಅದು ಹೆಂಗಪ್ಪ, ಮಹಾತ್ಮರು ಈ ಗುಣ ಅಭ್ಯಾಸದಿಂದ ಅವರೆಲ್ಲ ಕಲ್ಕೋಬೇಕಪ್ಪ ನಾವು ನೋಡ್ತುಕೋ ಹಿಂಗೆ ಹೇಳಾರ ಅಲ್ಲ, ಹಿಂಗೇನೇನು ಹೇಳೋದು ಅಲ್ಲ, ಅದು ತಾಮಾಗಿ ಬಂದುಬಿಟ್ರು. ಅವರಿಗೆ ಇವು ಸಹಜ ಗುಣ. ಸಂತರನ್ನು ಶಂಕರು ಪೂರ್ಣಚಂದ್ರಿಗೆ ಪೂರ್ಣಚಂದ್ರ ಅರ್ಧ ಅಲ್ಲ ಪೂರ ಹುಣ್ಣಿಮೆ ಹೋಲಿಸ್ತಾರೆ. ಬಿಸಿಲಿನ ಬೇಗೆಯಿಂದ ಬವಣೆಗೊಂಡಂಥ ಭೂಮಿನ ಹೇಗೆ ತಾನಾಗೆ ಚಂದಪ್ಪ ತನ್ನ ಶೀತಲ ಕಿರಣಗಳಿಂದ ತಂಪುಗೊಳಿಸಿ ಸಂತೈಸ್ತಾನೋ ಎಲ್ಲರಿಗೂ, ಹಾಗೆ ಮಹಾತ್ಮರು ಸಂಸಾರದ ಬೇಗೆಯಿಂದ ಬಸವಳಿದು ಜನರನ್ನು ಆಧರಿಸಿ ಅವರ ಹೃದಯಕ್ಕೆ ಶಾಂತಿ ತರ್ತಾರಪ್ಪ. ಚಂದ್ರನ ಉದಾಹರಣೆ ಕೊಟ್ಟರು. ಹೆಂಗೆ ಬಿಸಿಲನ್ಯಾಗ ಒದ್ದಾಡ್ತಿರ್ತಾರೆ, ಚಂದ್ರನ ಯಾರು ಕೈ ಮಾಡಿ ಕರೆಯೋಕೆ ಹೋಗೋದಿಲ್ಲ, ಯಪ್ಪ ಬಿಸಿಲು ಭಾಳ ಬಾರ, ಆದರೆ ತಾನಾಗಿನೇ ಬರ್ತಾನೆ, ಎಲ್ಲ ಶಾಂತ. ಹಂಗೆ ಮಹಾತ್ಮರು ಎಲ್ಲರನ್ನು ಕೂಡ ಶಾಂತಗೊಳಿಸ್ತಾರೆ. ಅವ್ರ ತಾಪವನ್ನು ಕಡಿಮೆ ಮಾಡ್ತಾರೆ, ತಾಪ ಇಲ್ಲದಂಗೆ ಮಾಡ್ತಾರೆ. ನೋಡು ಶಾಂತಿ ಬೇಸಿಗೆ ಬಸವಳಿದ ಜನರನ್ನು ಆಧರಿಸಿ ನೋಡಿ ಅವರ ಹೃದಯಕ್ಕೆ ಶಾಂತಿ ಕೊಡ್ತಾರೆ. ಚಂದ್ರಮನ ಅಮೃತ ಕಿರಣಗಳು ಸಕಲ ಜೀವಿಗಳು ಪುನರುಜ್ಜೀವನಗಳು ನೋಡಿ ಅವಕ್ಕೆಲ್ಲ ಕೂಡ ಆಚರಿಸಿ ತಂಪಾಗಿ ಸಮ. ಇನ್ನೊಂದು ದೊಡ್ಡ ಕೆಲಸ ಚಂದ್ರನ ಬೆಳಕು ಅಂದ್ರೆ. ಚಂದ್ರನ ಬೆಳಕಂದ್ರೆ ಸೂರ್ಯನ ಬಿಸಿಲಿನೊಳಗೆ ಹಣ್ಣುಗಳು ದೊಡ್ಡ ಆಗ್ತಾವೆ ರಸಾತ್ಮಕ, ಆದರೆ ರಸಕ್ಕೊಂದು ರುಚಿ ತರೋದು ಅದು ಚಂದ್ರನ ಬೆಳಕು. ಚಂದ್ರನ ಕಿರಣಗಳು ಸೂರ್ಯ ಕಿರಣದಿಂದ ಹಣ್ಣು ದೊಡ್ಡವಾದವು ಪಕ್ವಾದವು ಹಣ್ಣಾಯ್ತು, ಆದರೆ ಅದರ ರುಚಿ ತರಬೇಕಲ್ಲ, ಅದು ರುಚಿ ಬರೋದು ಚಂದ್ರನ ಬೆಳಕು. ಹಿಂಗೆ ಚಂದ್ರ ಅದನ್ನು ಕೊಡ್ತಾನಪ್ಪ. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂಥ ತಂಪು ಕೊಡ್ತಾನೆ ಹೇಳಿ. ಅವನ ಶೀತಲ ರಶ್ಮಿಗಳ ಸ್ಪರ್ಶದಿಂದ ಭೂಮಿಯು ತಂಪು ಪಡೆದು ಸಕಲ ಚರಾಚರ ವಸ್ತುಗಳ ಹಿತವಾದ ಆಚರಣೆ. ಚರಾಚರ ಅಂದರೆ ಬರೀ ಮನುಷ್ಯರಿಗೆ ಅಷ್ಟಲ್ಲ, ಅಚರ ನಡೆದಾಡದೇ ಇರುವಂಥ ಗಿಡಗಳಿಗೆ ಎಲ್ಲವೂ ಕೂಡ ತಂಪಾಗ್ತದಪ್ಪ. ಅವನಿಂದ ಬೆಳಕು ದೊರೆಯದೇ ಇವನ ಬೇಗೆ ಅಲ್ಲ, ಬೆಳಕು ಹಾಕೈತೆ ಹೊರತಾಗಿ ಕಾವಿರುವುದಿಲ್ಲ ಆ ಚಂದ್ರನ ಬೆಳಕಿನೊಳಗೆ. ಅದೇ ರೀತಿ ಸತ್ಪುರುಷರ ಸತ್ಸಂಗದ ನಮ್ಮ ಹೃದಯಾಂತರಾಳದ ನಡೀತಿರೋ ರಾಗ ದ್ವೇಷ ಆಶೆ ನಿರಾಶೆ ಮೋಹ ಭ್ರಾಂತಿ ಇವೆಲ್ಲ ಕರಾಳ ಜಗಳ. ಹೆಂಗಪ್ಪ, ಆಶೆ ನಿರಾಶೆಗೆ ಜಗಳ, ರಾಗ ದ್ವೇಷ ಅವೆಲ್ಲ ಕರಾಳ ರಾಗ, ಅವೆಲ್ಲ ಜಗಳ. ಅವು ಶಾಂತವಾಗಿ ಶಮನವಾಗಿ ಶಾಂತಿ ಸ್ಥಾಪನೆ ಅಲ್ಲಿ ಆಗ್ತೈತಿ ನೋಡಿ. ಬಾಳು ಸಂತಸದ ಬುಗ್ಗೆ ಹಾಲ್ಜೇರಿನಂತೆ ಮಧುರ ಆಗ್ತದಪ್ಪ, ಶಾಂತ ಆಗ್ತೈತಿ ಅಂತೇಳಿ. ಶಿಷ್ಯ ವಿನಯದಿಂದ ಗುರುವಿನ ಹತ್ರ ಹೋಗಿ ಅವನ ಭಕ್ತಿಯಿಂದ ಪ್ರಾರ್ಥಿಸಿ ನಮ್ರತೆಯಿಂದ ಸೇವಿಸಿ ಪ್ರಸನ್ನಗೊಳಿಸಬೇಕು ಅಂತ 34ನೇ ಶ್ಲೋಕ ಅಲ್ಲಿ ವಿವರಣೆ ಮಾಡಿದ. ಸಾಧಕ ಸಂಪೂರ್ಣ ತನ್ನನ್ನು ಸಮರ್ಪಿಸಿಕೊಂಡು ಶರಣ ಬಂದು ಗುರುವಿನ ಅನುಗ್ರಹ ಸಂಪಾದಿಸಬೇಕು ಅನ್ನೋ 4 ಶ್ಲೋಕವನ್ನು ಶಂಕರಾಚಾರ್ಯ ಅಲ್ಲಿಂದ ಇಲ್ಲಿ ತನಕ ಹೇಳಿ. ಈ ಮುಂದಿನ ಶ್ಲೋಕ ತನಗೆ ಶರಣಾಗತನ ಶಿಷ್ಯನ ಬಗ್ಗೆ ಗುರುವಿನ ಕರ್ತವ್ಯ. ಇನ್ನು ಮುಂದಿನ ಶ್ಲೋಕದೊಳಗೆ ತನಗೆ ಶರಣಾಗತನಾಗಿ ಬಂದಂಥ ತಾನು ಗುರುವಿನ ಶರಣಾಗಿ ಬಂದಿರ್ತಾರೆ ಅಂಥವ್ರು. ಯಾಕಂದರೆ ಇವೆಲ್ಲ ಮಾತು ಹೆಂಗಪ್ಪ, ಗುರುವಿನ ಹತ್ರ ಹೋಗ್ತಾನೆ ಸ್ತಂಪ ಕೊಡ್ತಾನೆ ಅನ್ನೋ ಮಾತು ಹೇಳಿ ಇದು ಖರೆ. ಆದರೆ ಎಲ್ಲರಿಗೂ ಮುಕ್ತಿಯನ್ನು ಕೊಡ್ತಾನಪ್ಪ ಅಂದರೆ ಒಂದು ಹಜಾಮನ್ ಕತೆ ಹೇಳಿ ಮಸ್ತ್ ಮಜಾ ಸೇರಿ ಕಷ್ಟ ಮಾಡಿಸ್ಕೊಳ್ಕೊಂತಿದ್ದಂತ ಅವ ಕಷ್ಟ ಏನು ರೀ ಎಲ್ಲ ನಾನು ದೇವರೇ ಇಲ್ಲ, ಇನ್ನು ನೋಡ್ರಿ ರಿಷಾ ಬರಗಾಲ ಬಿದ್ದೈತೆ, ಜನ ಒದ್ದಾಡ್ತಾರೆ, ದೇವರೇ ಇಲ್ಲ, ಎಲ್ಲಿ ಬಿಡ್ತೀನಿ ದೇವರು ಸುಮ್ಮನೆ ಕುಂತಂತ. ಆಮೇಲೆ ಅವ ಚಿಲ್ಲರ್ ನೋಟು ಕೊಟ್ಟನಂತ ಚಿಲ್ಲರ್ ತರ್ರಿ ಅಂದ. ಅಷ್ಟು ಮನುಷ್ಯ ಬಂದು ಇಷ್ಟು ಗಡ್ಡ ಅಲ್ಲಿ ಕೂದಲ ಬಂದ.
ಅವ ಹಜಾಮ್ರವ ಬಂದ. ಇವ ಹೇಳ್ತಾನೆ, ಈ ಊರಾಗ ಹಜಾಮ್ರ ಇಲ್ಲಿ ಬಿಡೋ ಅನ್ನೋದು. ಯಾಕ್ರಿ ನಾವು ಇಷ್ಟು ಮಂದಿ, ನಾನು ಇಲ್ಲೊಂದು ಅಂಗಡಿ ಐತೆ ಅಲ್ಲಿ ಹಜಾಮ್ರ ಹಾಕಿಲ್ಲ ಅಂತೀರಿ ನೀವು ಅಂತಂದ. ಅವಾಗ ನೋಡು, ಹಜಾಮ್ರ ಇದ್ರೆ ಅಲ್ಲಿ ಅವ ಹಿಂಗೆ ಗಡ್ಡ ಗಿಡ್ಡ ಬಿಡ್ತಿದ್ದೆ ನಾವ, ಗಡ್ಡ ಬಂದವ, ಕೂದಲು ಬಂದವ, ಅಗ್ರ ವಿಕ್ರ ಹಿಂಗಿರ್ತಿದ್ದೇನು ಅನ್ನಂತವ. ಅಲ್ರಿ ಅವ ನನ್ನಂತೆ ಬಂದ್ರೆ ನಾನು ಕಷ್ಟ ಮಾಡಲು, ಏನು ಇಲ್ಲಿ ಕಡೆ ಕಷ್ಟ ಮಾಡಲು ಅಂತ ಕೇಳಿದಂತ. ಹಾಂ ನೋಡಪ್ಪ, ನೀನು ಗುರು ಈ ಶರಣ ಆದಾಗ ಗುರು ಏನು ಮಾಡ್ತಾನಪ್ಪ, ಭಗವಂತನ ಆರ್ಥ ಧ್ವನಿಯಿಂದ ಭಗವಂತನ ಕರೆದಾಗ ಬರ್ತಾನಪ್ಪ ಅವ. ಅಲ್ಲಿ ಚಂದ್ರನ ಉದಾಹರಣೆ ಕೊಟ್ಟರು, ಎಲ್ಲರಿಗೂ ಮಾಡು. ಯಾಕಂದ್ರೆ ಗುರುವಿನ ಪ್ರೇಮ ಎಲ್ಲರ ಮೇಲೆ ಇರ್ತದೆ. ಅವ ಅದಾನ ಅಲ್ಲೇ ಅಂತಂದ್ರೆ ಅಲ್ಲಿ ಶಾಂತಿ ಸಮಾನ ನೆಲೆಸಿರ್ತದೆ. ಮಳೆ ಬೆಳೆ ಚೋ ಹೆಂಗಪ್ಪ ಅಲ್ಲಿ ಹೇಳಿದಾನೆ, ಧರ್ಮರಾಜ ಅಲ್ಲಿ ಅದಾನಂದ್ರೆ ಮಳೆ ಬೆಳೆ ಚೋ, ಇದು ಸಾಮಾನ್ಯ. ಅದು ವಿಶೇಷ ಕೃಪಾ ಆಗ್ಬೇಕಾದ್ರೆ ಅವನ ಹತ್ರ ಹೋಗಿ ಅದನ್ನೇ ಕೇಳಿ. ಗುರು ಪರಂಪರಾ ರಹಿತಾನ ಅಶ್ರುತ ವೇದಾಂತ ವಾಕ್ಯಾನ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿನ ಜ್ಞಾನನಿಷ್ಠ ದುಸ್ಸಂಪದ್ಯ. ಅದು ಹಾಗಂಗಿಲ್ಲ. ಗುರುವಿನ ಹತ್ರ ಏನಪ್ಪ ಆರಾಮ ಇಷ್ಟ ಆಗಲ್ಲ. ಅದು ಶಾಸ್ತ್ರನ ಕೇಳಬೇಕು ಅಂತ ಬಂದಾಗ ಅವಾಗ ಶಾಸ್ತ್ರ ಹೇಳ್ತಾನೆ, ಇಲ್ಲಂತಲ್ಲ. ಹಂಗೆ ಆ ಗುರು ಏನು ಮಾಡ್ತಾನೆ, ಹತ್ತಿರ ಯಾರು ಬರ್ತಾರೆ ಎಲ್ಲ ಕಡೆ ಹೋಗಿ ಶಾಸ್ತ್ರ ಆರಾಮದಿರಪ್ಪ, ಆರಾಮದಿರಿ, ಮಹಾತ್ಮಗೆ ಎಲ್ಲ ಶಾಂತಿ ಸಿಗ್ತದೆ, ಆರಾಮ ಆಕತ್ತಪ್ಪ, ಆಮದು ಬೇರೆ. ಆದರೆ ಜ್ಞಾನ ಆಗಬೇಕು ಅಂದ್ರೆ ಅವನ ಹತ್ರ ಹೋಗ್ಬೇಕಾಗತ್ತೆ. ಹಂಗೆ ರಾಗ ದ್ವೇಷ ಇವೆಲ್ಲ ತಾಪ ಹಾಲಿನಂತೆ ಅವನು ಮಧುರ ಇರ್ತದಪ್ಪ. ಅವನು ಶಿಷ್ಯನು ವಿನಯದಿಂದ ಗುರುವಿನ ಹತ್ರ ಹೋಗಿ ಅವನು ಭಕ್ತಿಯಿಂದ ಪ್ರಾರ್ಥಿಸಿ ನಮ್ರತೆಯಿಂದ ಸೇವಿಸಿ ಪ್ರಸನ್ನಗೊಳಿಸಬೇಕು ಅಂತೇಳಿ ಇಲ್ಲಿ 34ನೇ ಶ್ಲೋಕ ಅಲ್ಲ ಹೇಳಿ. ಆಮೇಲೆ ಪೂರ್ಣವಾಗಿ ತನ್ನ ಗುರುವಿನ ಅನುಗ್ರಹ ಸಂಪಾದಿಸಬೇಕು ಅಂತೇಳಿ ಈ ಮುಂದಿನ ಶ್ಲೋಕ ಶರಣಾಗತನ ಶಿಷ್ಯನ ಬಗ್ಗೆ. ಇನ್ನು ಗುರುವಿನ ಕರ್ತವ್ಯ ಏನಪ್ಪ ಅದನ್ನು ಮಾಡ್ತಾರೆ ಅನ್ನೋದು ಹೇಳಿ, ಅದು ಅವನ ಕರ್ತವ್ಯ ಏನು ಇದನ್ನು ಮುಂದೆ ಸ್ಪಷ್ಟಪಡ್ತಾನೆ. ಸಾಧಕ ಸಂದೇಶ ನಿವಾರಿಸಿ ಗುರುವು ಪ್ರತಿಭಾಯುಕ್ತವಾದಂಥ ಅತ್ಯಂತ ನಾನು ಯಾವುದನ್ನು ಅರಿಯೇ ಶಿಷ್ಯನು ಗುರುವಿನ ಮುಂದೆ ಹೇಳ್ಕೊ ಅಲ್ಲಿ ಹೇಳ್ತಾನೆ. ಏನು ಮಾಡ್ತಾನೆ, ತನ್ನ ಪ್ರವಚನಗಳಿಂದ ಸ್ಪಷ್ಟ ವಿವರಣೆಗಳಿಂದ ಅವನಿಗೆ ಸರಿಯಾದ ಮಾರ್ಗದರ್ಶನ ಗುರು ಮಾಡ್ತಾನೆ. ಅವನ ತಪ್ಪು ತಾಯೇನು ತಪ್ಪು ತಿಳುವಳಿಕೆತ್ತಾಳ ಹೆಂಗಪ್ಪ, ಹಾವು ಅಂತ ತಿಳ್ಕೊಂಡ ಐತೆ ಅನ್ನೋದು ಹಗ್ಗ, ತಮ್ಮ ಹಾವು ಅಂತ ತಿಳ್ಕೊಂಡೆ, ಹಾವು ಇಲ್ಲಪ್ಪ ಅದು ಹಗ್ಗೈತಿ, ಬೇಕಾದ್ರೆ ಬೆಳಕಚ್ಚಿ ತೋರಿಸಿ ಹಿಂಗೆ ಮಾಡ್ತಾನಲ್ಲ. ಹಂಗೆ ಆ ತಪ್ಪು ತಿದ್ದಿ ಕುತರ್ಕಗಳ ನೋವನ್ನು ತೋರಿಸಿ, ಇಲ್ಲಿ ತರ್ಕ ಅಲ್ಪ ಕೆಟ್ಟ ತರ್ಕ ಇದಲ್ಲ ಅಂತ ತೋರಿಸಿ ಯಥಾರ್ಥ ಜ್ಞಾನ ಗ್ರಹಿಸುವಂತೆ ಇದರ ವಿವರಣೆ ಶಂಕರಾಚಾರ್ಯರು ಭಾಳ ಸುಂದರವಾದ ರೂಪ ಕೊಟ್ಟು ಸಂಸ್ಕೃತದ ಪ್ರಾಚೀನ ಶ್ರೇಷ್ಠ ಸಾಹಿತ್ಯ ಆ ಸಭೆಯನ್ನು ತಂದು ಕೊಡ್ತಾರಪ್ಪ ಅಂತ ಹೇಳ್ತಾರೆ. ಅದೇನು ಅನ್ನೋದನ್ನು ಮುಂದಿನ ಶ್ಲೋಕ ಹೇಳ್ತಾರೆ. ಆ ವಿಷಯವನ್ನು ನಾಳೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.